ಆತ್ಮೀಯ ವಿದ್ಯಾರ್ಥಿಗಳೇ, 2024-25ನೇ ಸಾಲಿನ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ SSLC ವಿದ್ಯಾರ್ಥಿಗಳಿಗೋಸ್ಕರ ಒಂದು ಉತ್ತಮವಾದಂತಹ ಪ್ರಶ್ನೆ ಪತ್ರಿಕೆಯನ್ನು ನಾವು ಈ ದಿನ ನೋಡ್ತಾ ಹೋಗೋಣ. ಮೊದಲಿಗೆ ಬದಲಾವಣೆಗಳಾದಂತಹ ಒಂದು ನೀಲನಕಾಶೆಯನ್ನು, ಯಾಕೆಂದರೆ ಮೊದಲು ನಮಗೆ ಯಾವ ಕ್ವಶನ್ಸ್ ಬರುತ್ತೆ ಅಥವಾ ಯಾವ ಪ್ರಶ್ನೆ ಬರುತ್ತೆ ಅನ್ನೋದಕ್ಕಿಂತ ಮುಂಚೆ ನಾವು ಯಾವ ವಿಭಾಗದಲ್ಲಿ ನಮಗೆ ಪ್ರಶ್ನೆಗಳನ್ನು ಬರಬಹುದು ಎಂಬ ನಿರೀಕ್ಷೆ ಇರುತ್ತಲ್ವ. ಹಾಗಾಗಿ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹಾಗೂ ನೀಲನಕಾಶೆ ನಾವು ನೋಡಿದಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಪ್ರಥಮ ಭಾಷೆ ಕನ್ನಡ, ಗರಿಷ್ಠ ಅಂಕಗಳು 100, ಅವಧಿ 3 ಗಂಟೆ 15 ನಿಮಿಷಗಳ ಕಾಲ ಸಮಯ ಇರುತ್ತೆ. ಮುಖ್ಯವಾಗಿ ಘಟಕ ಗದ್ಯ, ಪದ್ಯ, ಪಠ್ಯಪೋಷಕ ಅಧ್ಯಯನ, ಅಪಠಿತ ಗದ್ಯ, ವ್ಯಾಕರಣ ಮತ್ತು ವಾಕ್ಯ ರಚನೆ, ಇಷ್ಟು ವಿಭಾಗದಲ್ಲಿ ನಮಗೆ ನೀಲನಕಾಶೆ ಇರೋದನ್ನು ಗುರುತಿಸ್ತಾ ಬರ್ತೀವಿ. ಮೊದಲನೇದಾಗಿ ಉದ್ದಿಷ್ಟಾನುಸಾರ ಪ್ರಾಮುಖ್ಯತೆಯನ್ನು ನೀಡ್ತಾ ಬರ್ತಾರೆ. ಅಂದರೆ ಕ್ವಶನ್ ಪೇಪರ್ ನಾವು ರೆಡಿ ಆಗ್ತಿದೆ ಅಂದರೆ ಅದರಲ್ಲಿ ಉದ್ದಿಷ್ಟಗಳು ಬಹುಮುಖ್ಯವಾಗಿ ಬೇಕಾಗುತ್ತೆ. ಉದ್ದಿಷ್ಟಗಳು ಯಾವ ಅಂತಂದರೆ ಸ್ಮರಣೆ, ಗ್ರಹಿಕೆ, ಅಭಿವ್ಯಕ್ತಿ, ಪ್ರಶಂಸೆ. ಒಟ್ಟು ಪ್ರತಿಶತ ಸ್ಮರಣೆಗೆ 21, ಗ್ರಹಿಕೆಗೆ 36, ಅಭಿವ್ಯಕ್ತಿಗೆ 39, ಪ್ರಶಂಸೆಗೆ 4, ಒಟ್ಟು 100% ಅಂದರೆ 100. ದತ್ತ ಅಂದರೆ ಅಂಕಗಳು. ಸ್ಮರಣೆಗೆ 21 ಅಂಕಗಳು, ಗ್ರಹಿಕೆಗೆ 36 ಅಂಕಗಳು, ಅಭಿವ್ಯಕ್ತಿಯಲ್ಲಿ 39 ಅಂಕಗಳು, ಪ್ರಶಂಸೆಗೆ 4 ಅಂಕಗಳಿರೋದು ನಾವು ಗುರುತಿಸ್ತಾ ಬರ್ತೀವಿ. ನೆಕ್ಸ್ಟ್ ಎರಡನೇದಾಗಿ ನಾವು ನೋಡ್ತಾ ಹೋದಾಗ ವಿಷಯಾನುಸಾರ ಪ್ರಾಮುಖ್ಯತೆಯನ್ನು ಕೊಡ್ತಾ ಬರ್ತಾರೆ. ಯಾವ ಒಂದು ವಿಭಾಗದಲ್ಲಿ ಯಾವ ನಮಗೆ ಪ್ರಾಮುಖ್ಯತೆ ಇದೆ ಅಂತೇಳಿ ನೋಡ್ತಾ ಹೋಗೋಣ. ಇದರಲ್ಲೂ ಅಷ್ಟೇ ವಿಷಯ, ಉಪಘಟಕ, ಪ್ರತಿಶತ, ದತ್ತ ಅಂಕಗಳು ಮತ್ತು ಪ್ರಶ್ನೆಗಳ ಸಂಖ್ಯೆ ಎಷ್ಟಿರ್ತವೆ. ಅಂದರೆ ನಮಗೆ 24 ಕೆಲವೊಂದು ಬದಲಾವಣೆಗಳಾಗಿರುವಂತಹ ಪ್ರಶ್ನೆಗಳಾಗಿದ್ದರೂ, ಘಟಕಗಳು ಬದಲಾಗಿದ್ದರೂ ಸಹ ಆದರೆ ಯಥಾಪ್ರಕಾರವಾಗಿ ನಾವು ಹಳೆಯದೇ ಇರುವಂತಹ ಒಂದು ಅನುಸಾರ ಮಾಡ್ಕೊತಾ ಬಂದಿದ್ದಾರೆ. ಮೊದಲಿಗೆ ಗದ್ಯಕ್ಕೆ 28% ಕೊಡ್ತಾ ಬಂದರೆ, ಪದ್ಯಕ್ಕೆ 30, ಪಠ್ಯಪೋಷಕ ಅಧ್ಯಯನಕ್ಕೆ 9, ಹಾಗೆ ಅಪಠಿತ ಗದ್ಯಕ್ಕೆ 4, ವ್ಯಾಕರಣ, ಛಂದಸ್ಸು, ಅಲಂಕಾರ, ವಾಕ್ಯ ರಚನೆ 29. ಯಥಾ ಪ್ರಕಾರ ಒಟ್ಟು 100% ಇರುತ್ತೆ. ಹಾಗೆ ಅಂಕಗಳು ಅಷ್ಟೇ, ಗದ್ಯಕ್ಕೆ 28 ಅಂಕ, ಪದ್ಯಕ್ಕೆ 30 ಅಂಕಗಳು, ಪಠ್ಯಪೋಷಕ ಅಧ್ಯಯನ 9 ಅಂಕಗಳು, ಅಪಠಿತ ಗದ್ಯ 4, ವ್ಯಾಕರಣ, ಛಂದಸ್ಸು, ಅಲಂಕಾರ ಮತ್ತು ವಾಕ್ಯ ರಚನೆಗೆ ಒಟ್ಟಾರೆಗೆ ವ್ಯಾಕರಣಾಂಶದಲ್ಲಿ 29 ಅಂಕಗಳು ಬರುತ್ತೆ. ಒಟ್ಟು 100 ಅಂಕಗಳು ಸರಿಸಮವಾಗಿರುತ್ತೆ. ಹಾಗೆಯೇ ಪ್ರಶ್ನೆಗಳ ಸಂಖ್ಯೆ ಎಷ್ಟು ಬರ್ತವೆ ಅನ್ನೋದು ಮುಖ್ಯವಾದಂಥದ್ದು. ಗದ್ಯ ಪಾಠಕ್ಕೆ 13 ಪ್ರಶ್ನೆಗಳಿರ್ತವೆ, 28 ಅಂಕಗಳು. ಪದ್ಯಕ್ಕೆ 11 ಪ್ರಶ್ನೆಗಳು, ಪದ್ಯ ವಿಭಾಗದಲ್ಲಿ 11 ಪ್ರಶ್ನೆಗಳಿದ್ರೆ ಅದಕ್ಕೆ 30 ಅಂಕಗಳನ್ನು ನಿಗದಿಪಡಿಸಿರುತ್ತಾರೆ. ಪಠ್ಯಪೋಷಕ ಅಧ್ಯಯನಕ್ಕೆ 5 ಪ್ರಶ್ನೆಗಳು ಬರ್ತವೆ, ಅದರಲ್ಲಿ 9 ಅಂಕಗಳನ್ನು ಕೇಳಲಾಗುತ್ತೆ. ಅಪಠಿತ ಗದ್ಯದಲ್ಲಿ 1 ಪ್ರಶ್ನೆ ಇರುತ್ತೆ, ಒಂದೇ ಒಂದು ಪ್ಯಾಸೇಜ್, ಅದಕ್ಕೆ 4 ಅಂಕಗಳು. ಅದರಲ್ಲಿ ಒಂದನೇ ಕ್ವಶನ್ ಅಲ್ಲಿ 2 ಅಂಕ, ಅಲ್ಲಿ 2 ಮಾರ್ಕ್ಸ್ ಸೇರಿದಂತೆ 2 ಪ್ರಶ್ನೆಗಳಿರೋದು ನಾವು ನೋಡ್ತಾ ಬರ್ತೀವಿ. ಹಾಗೆ ವ್ಯಾಕರಣದಲ್ಲಿ ಒಟ್ಟು 15 ಪ್ರಶ್ನೆಗಳು ಬರ್ತವೆ, ಆದ ಅಂಕಗಳು 29. ಒಟ್ಟು 45 ಪ್ರಶ್ನೆಗಳು, 100 ಅಂಕ, 100% ನಾವು ಗಮನಿಸ್ತಾ ಬರ್ತೀವಿ. ನೆಕ್ಸ್ಟ್ ಮೂರನೇದಾಗಿ ನಾವು ನೋಡೋದಾದ್ರೆ ಪ್ರಶ್ನಾನುಸಾರ ಪ್ರಾಮುಖ್ಯತೆ. ಅಂದ್ರೆ ಪ್ರಶ್ನೆಗಳಿಗೆ, ಯಾವ ಪ್ರಶ್ನೆಗಳಿಗೆ ಎಷ್ಟೆಷ್ಟು ಪ್ರಾಮುಖ್ಯತೆ ಮತ್ತೆ ಅದರ ಒಂದು ಸಮಯ ಸಮ್ಮತಿಯಲ್ಲಿ ನಿಗದಿಪಡಿಸಿ ಹೇಳಲಾಗಿದೆ. ಪ್ರಶ್ನೆಗಳ ವಿಧಗಳು, ಪ್ರತಿಶತ, ದತ್ತಕ ಅಂಕಗಳು, ನೀಡಿರುವಂತಹ ಅಂಕಗಳು, ಪ್ರಶ್ನೆಗಳ ಸಂಖ್ಯೆ, ಹಾಗೆ ಅಪೇಕ್ಷಿತ ಸಮಯ. ನಿಮಗೆ ಟೈಮಿಂಗ್ಸ್ ಬೇಕಲ್ವ, ನಮಗೆ ಆ ಸಮಯದಲ್ಲಿ ಆ ಪ್ರಶ್ನೆಗಳನ್ನು ನೀವು ಮುಗಿಸಲೇಬೇಕು. ಯಾಕಂದ್ರೆ ಆ ಸಮಯಕ್ಕೆ ತಕ್ಕಾಗಿ ನೀವು ಬರೆದ್ರೆ ನೀವು 1 ಮಾರ್ಕ್ಸ್ ಸಹ ಬಿಡದ ಹಾಗೇನೆ 100ಕ್ಕೆ 100 ಅಂಕಗಳನ್ನು ಬರೆಯುತ್ತಾ ಹೋಗಬಹುದು. ಇಲ್ಲಿ ಪ್ರಶ್ನೆಗಳ ವಿಧಗಳಲ್ಲಿ ವಸ್ತುನಿಷ್ಠ ಪ್ರಶ್ನೆಗಳು ನಿಮಗೆ ಸಿಗ್ತಾ ಬರ್ತವೆ. ಪ್ರಶ್ನೆಗಳು 10 ಇರ್ತವೆ. ಅಂದ್ರೆ ನಿಮಗೆ ಫಸ್ಟ್ ಮೇನ್ ಸೆಕೆಂಡ್, ನಾನು ನೆಕ್ಸ್ಟ್ ಹೇಳ್ತಾ ಹೋಗಿ ಕ್ವಶನ್ ಪೇಪರ್ ಬಿಡಿಸಿದಾಗ ನಿಮಗೆ ಅದರ ವಿಭಾಗ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಾ ಹೋದಾಗ ನೋಡಿದಾಗ ಹೇಳ್ತಾ ಹೋಗ್ತೀನಿ. ಆಗ ಅಪೇಕ್ಷಿತ ಸಮಯ ಅಂದ್ರೆ ಅದಕ್ಕೆ ನಿರ್ದಿಷ್ಟ ಸಮಯ, ಈಗ ನಾನು ನಿಗದಿಪಡಿಸಿರೋದು ಇಷ್ಟು ಸಮಯದಲ್ಲಿ ನೀವು ಅವನ್ನು ಮುಗಿಸ್ಕೊಳ್ಳಬೇಕು ಅನ್ನೋದು ಒಂದು 15 ನಿಮಿಷಗಳು ಬೇಕಾಗುತ್ತೆ ವಸ್ತುನಿಷ್ಠ ಪ್ರಶ್ನೆಗಳಿಗೆ ನಾವು ಉತ್ತರಿಸೋದಕ್ಕೆ. ನೆಕ್ಸ್ಟ್ ಎರಡನೇದಾಗಿ ನಾವು ಕಿರು ಉತ್ತರಗಳು 1 ಅಂತ ಬರುತ್ತೆ. ಆ ಕಿರು ಉತ್ತರಗಳಲ್ಲಿ 1ರಲ್ಲಿ ನಿಮಗೆ 7 ಪ್ರಶ್ನೆಗಳು, 7 ಅಂದ್ರೆ 100ಕ್ಕೆ 7% ಅಷ್ಟು, ಹಾಗೆ ದತ್ತಗಳು 7 ಅಂಕಗಳು, ಪ್ರಶ್ನೆಗಳ ಸಂಖ್ಯೆ
7 ಇರ್ತವೆ, ಅಲ್ಲೂ ಸಹ 7ಕ್ಕೆ 7 ನೀವು ಬರೀಬೇಕಾಗುತ್ತೆ. ಅದಕ್ಕೂ ಸಮಯ ನಿಮಗೆ 15 ನಿಮಿಷಗಳು ತೆಗೆದುಕೊಳ್ಳಬಹುದು. ಹಾಗೆ ಕಿರು ಉತ್ತರಗಳನ್ನು ಬರೆಯುವಂಥದ್ದು ಅಂದ್ರೆ 2-3 ವಾಕ್ಯದಲ್ಲಿ ಉತ್ತರಿಸಿ ಏನೋ ಪ್ರಶ್ನೆಗಳು ಬರ್ತವೆ, 3-4 ವಾಕ್ಯದಲ್ಲಿ ಉತ್ತರಿಸಿ, ಅವು 2 ಮಾರ್ಕ್ಸಿಗೆ ಅಂತ ಇರೋ ಪ್ರಶ್ನೆಗಳು. ಅವು ಸಹ ನಿಮಗೆ ಪ್ರತಿಶತ 20, ಅಂಕಗಳು 20 ಇರ್ತವೆ. ಪ್ರಶ್ನೆಗಳ ಸಂಖ್ಯೆ 10 ಬರ್ತವೆ. ಅಲ್ಲಿ ಅದಕ್ಕೆ ಒಂದು ಪ್ರಶ್ನೆಗೆ 2 ಅಂಕಗಳು ನೀಡೋದ್ರಿಂದ ಅದಕ್ಕೆ ನೀವು ತೆಗೆದುಕೊಳ್ಳುವಂತಹ ಸಮಯ 35 ನಿಮಿಷಗಳು ತೆಗೆದುಕೊಳ್ಳಬಹುದು. ನೆಕ್ಸ್ಟ್ 4ನೇದಾಗಿ ದೀರ್ಘ ಉತ್ತರಗಳು 1. ಇಲ್ಲಿ 2, 3 ಅಂತ ದೀರ್ಘ ಉತ್ತರಗಳು 1, ದೀರ್ಘ ಉತ್ತರಗಳು 2, ದೀರ್ಘ ಉತ್ತರಗಳು 3 ಅಂತಿದೆ. ಇಲ್ಲಿ ದೀರ್ಘ ಉತ್ತರಗಳು ಅಂತಂದ್ರೆ ಇಲ್ಲಿ 3 ಮಾರ್ಕ್ಸ್ಗೆ ಬರುವಂತ ಕ್ವಶನ್ಸ್ಗಳು ಅಂತ ಅರ್ಥ. ಅಲ್ಲಿ ಅವು ಸಹ ನಮ್ಗೆ ಎಷ್ಟಿರ್ತವೆ ಅಂತಂದ್ರೆ ಪ್ರತಿಶತ 33, ಅಂಕಗಳು 33, ಪ್ರಶ್ನೆಗಳ ಸಂಖ್ಯೆ 11 ಇರ್ತವೆ. 11 33 ನಿಮ್ಗೆ ಗೊತ್ತೇ ಇರುತ್ತೆ ಯಾವ್ಯಾವು ಅನ್ನೋದು ನಾನು ನೆಕ್ಸ್ಟ್ ವಿಶ್ಲೇಷಣೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಅದಕ್ಕೆ ತೆಗೆದುಕೊಳ್ಳುವಂತ ಸಮಯ ಎಷ್ಟು ತೆಗೆದುಕೊಳ್ಬಹುದು? 55 ನಿಮಿಷಗಳು ನಾವು ನಿಗದಿಪಡಿಸಿದ್ವಿ. ಅಷ್ಟು ನಿಮಿಷದೊಳಗಡೆ ನೀವು ಪ್ರಶ್ನೆಗಳಿಗೆ ಆ ಉತ್ತರವನ್ನು ಬರೀಬಹುದು. ನೆಕ್ಸ್ಟ್ ದೀರ್ಘ ಉತ್ತರಗಳು 2. ಇವು 4 ಮಾರ್ಕ್ಸ್ಗೆ ಪ್ರಶ್ನೆಗಳು, 4 ಅಂಕಗಳು ಬರುವಂತ ಪ್ರಶ್ನೆಗಳ ಸಂಖ್ಯೆ ಇರುತ್ತವೆ. ಇಲ್ಲಿ ಪ್ರತಿಶತ 20, ಅಂಕಗಳು 20, ಪ್ರಶ್ನೆಗಳ ಸಂಖ್ಯೆ 5 ಬರ್ತವೆ. 4 ಮಾರ್ಕ್ಸ್ಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ವಿಭಾಗದಲ್ಲಿ 5 ಪ್ರಶ್ನೆಗಳು ಬರ್ತವೆ. ಅಲ್ಲಿ ನಿಮಗೆ 5 4 20, 5 × 20 ಅಂದ್ರೆ ಬರುತ್ತೆ. ನಿಮಗೆ ಬೇಕಾದಂತಹ ಸಮಯ 35 ನಿಮಿಷಗಳು. ನೆಕ್ಸ್ಟ್ ದೀರ್ಘ ಉತ್ತರಗಳು 3, ಪ್ರತಿಶತ 10, ಅಂಕಗಳು 10, ಪ್ರಶ್ನೆಗಳ ಸಂಖ್ಯೆ 2. ಯಾವಂತೂ ಗೊತ್ತಿದೆ, ಕೊನೆಯದಾಗಿ ಬರುವಂತಹ ಪತ್ರಲೇಖನ ಮತ್ತೊಂದು ಪ್ರಬಂಧ. ಇವು 5 ಮಾರ್ಕ್ಸ್ ಕ್ವಶನ್ಸ್ ಇರ್ತವೆ. ಒಟ್ಟಾರೆ ಅದಕ್ಕೆ ತೆಗೆದುಕೊಳ್ಳುವಂತಹ ಸಮಯ 25 ನಿಮಿಷಗಳು. ಹಾಗಾದ್ರೆ ಒಟ್ಟಾರೆಗೆ ನಾವು ನೋಡ್ತಾ ಬಂದಾಗ ಇದೆಲ್ಲ ನಾವು ಕೂಡಿಸಿದಾಗ 100%, ಹಾಗೆಯೇ ಅಂಕಗಳು 100, ಪ್ರಶ್ನೆಗಳ ಸಂಖ್ಯೆ 45, ನಿಮಗೆ ಅಪೇಕ್ಷಿತ ಸಮಯ ಇದೆಲ್ಲವನ್ನು ಸೇರಿಸಿದಾಗ 180 ನಿಮಿಷಗಳಾಗುತ್ತೆ. ಅಂದ್ರೆ 3 ಗಂಟೆ 60 ನಿಮಿಷಕ್ಕೆ 1 ಗಂಟೆ 3 ಗಂಟೆ 15 ನಿಮಿಷಗಳು. 15 ನಿಮಿಷಗಳು ಏನಕ್ಕೆ ನಿಮ್ಗೆಲ್ಲ ಗೊತ್ತಿದೆ ಏನಂತ? ಆರಂಭ ಪ್ರಶ್ನೆ ಪತ್ರ ಅವಲೋಕಿಸಲು 15 ನಿಮಿಷಗಳು ನಿಮಗೆ ಬೇಕಾಗುತ್ತೆ. ಯಾವ್ಯಾವ ಪ್ರಶ್ನೆಗಳು ಓದ್ಕೊಳ್ಳೋಕೆ ನಿಮಗೆ 50 ಮಿನಿಟ್ಸ್ ಟೈಮ್ ಕೊಡ್ತಾರೆ. ಆಗ ನೀವು ಚೆನ್ನಾಗಿ ಓದ್ಕೊಂಡು ಅರ್ಥ ಮಾಡ್ಕೊಂಡು ಬರೆಯೋದಕ್ಕೆ. ಇನ್ನು 3 ಗಂಟೆ ಪರೀಕ್ಷೆಯಲ್ಲಿ ಇವೆಲ್ಲಕ್ಕೆ ಉತ್ತರವನ್ನು ಬರೆಯುವಂಥದ್ದು. ನೆಕ್ಸ್ಟ್ ನಾವು ಇಲ್ಲಿ ಪ್ರಶ್ನೆಗಳ ಮಾದರಿ ಹೇಗಿರುತ್ತೆ, ಅದರ ಕಠಿಣತೆ ಮಟ್ಟ ಎಷ್ಟು ಇರ್ತವೆ ಅನ್ನೋದಕ್ಕೆ ನೋಡ್ತಾ ಹೋದಾಗ ಇಲ್ಲಿ 100% ಅಲ್ಲಿ ಸುಲಭವಾದ ಪ್ರಶ್ನೆಗಳನ್ನ ಸುಲಭವಾಗಿ ನಾವು ಬರುವಂತ ಪ್ರಶ್ನೆಗಳು ಪರ್ಸೆಂಟೇಜ್ ಅಂದ್ರೆ 30% ಇರುತ್ತೆ. ಸಾಧಾರಣವಾಗಿ ಮಧ್ಯ ವಿಭಾಗದ ಒಂದು 50% ಇರ್ತವೆ. ಕಠಿಣ 20%, 20% ನಿಮಗೆ ಕಠಿಣ ಇರುತ್ತೆ. ಒಟ್ಟಾರೆ 100% ಅನ್ನಷ್ಟು ಕಠಿಣತೆ ಮಟ್ಟ ಅವಲೋಕಿಸಲಾಗಿದೆ. ಹಾಗೇನೆ ನಾವು ಪ್ರಶ್ನೆ ಪತ್ರಿಕೆ ಅಂಕ ವಿತರಣೆ ಯಾವ ವಿಭಾಗಕ್ಕೆ ಎಷ್ಟೆಷ್ಟು ಅಂಕಗಳು ವಿಭಾಗಿಸಲು ನಮಗೆ ಮೊದಲನಾಗಿ ಹೇಳ್ತಾ ಬಂದಿದೆ. ಹಾಗೆ ಪ್ರಶ್ನೆಗಳಲ್ಲಿ ಯಾವ ವಿಭಾಗದಲ್ಲಿ ಎಷ್ಟೆಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಗದ್ಯಗೆ ಗೊತ್ತಿರುವಾಗ ನಿಮಗೆ 28, ಪದ್ಯ 30, ಪಠ್ಯ ಪೋಷಕ ಅಧ್ಯಯನ 9, ಆ ಪಠ್ಯದ ಗದ್ಯಕ್ಕೆ 4, ಹಾಗೆ ವ್ಯಾಕರಣ ಛಂದಸ್ಸು ಅಲಂಕಾರ ವಾಕ್ಯ ರಚನೆಗೆ 29, ಒಟ್ಟು 100, ಹಾಗೆ ಗರಿಷ್ಠ ಅಂಕಗಳು ನಿಮಗೆ 100 ಇರುತ್ತೆ. ಈ ಗರಿಷ್ಠ ಅಂಕಗಳು 100 ಮತ್ತು ಅವಧಿ 3 ಗಂಟೆ 15 ನಿಮಿಷ. ನೋಡ್ರಿ ಕ್ರಮ ಸಂಖ್ಯೆ, ಪ್ರಶ್ನೆಗಳ ಸ್ವರೂಪ ಗದ್ಯ, ಪದ್ಯ, ಪಠ್ಯ ಪೋಷಕ ಅಧ್ಯಯನ, ಆ ಪಠ್ಯದ ಗದ್ಯ, ವ್ಯಾಕರಣ, ವಾಕ್ಯ ರಚನೆ, ಒಟ್ಟು. ನೋಡ್ರಿ ಇಲ್ಲಿ ನೋಡ್ತಾ ಬನ್ನಿ. ನಿಮ್ ಕ್ವಶನ್ ಪೇಪರ್ ಇದೇ ಪ್ರಕಾರವಾಗಿನೇ ನಿಮಗೆ 2024-25 ಸಾಲಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಇದು ಬಿಟ್ಟೆ ಬೇರೆ ರೀತಿಯ ಬರಲ್ಲ. ಬಟ್ ಪ್ರಶ್ನೆಗಳು ಬೇರೆ ಬರಬಹುದು. ಬಟ್ ಮಾದರಿ ಏನಿದೆಯಲ್ವಾ ಇದರ ಪ್ರಕಾರನೇ ನಿಮಗೆ ಕ್ವಶನ್ ಪೇಪರ್ ಬರುತ್ತೆ. ಮೊದಲಿಗೆ ನಿಮಗೆ ಫಸ್ಟ್ ಮೇನಲ್ಲಿ ಮೊದಲನೇ ಭಾಗದಲ್ಲಿ ವಸ್ತುನಿಷ್ಠ ಮತ್ತು ಬಹು ಆಯ್ಕೆ ಅಂತ ಕರಿತೀವಿ ನಾವು. ವಸ್ತುನಿಷ್ಠ ಅಥವಾ ಬಹು ಆಯ್ಕೆ ಪ್ರಶ್ನೆಗಳು ಅಂತ ಕರಿತೀವಿ ಅವುಗಳನ್ನ. ಅವು ನಿಮಗೆ ವ್ಯಾಕರಣ ವಿಭಾಗದಲ್ಲಿ ಕೇಳ್ತಾ ಬರ್ತಾರೆ. 6 ಪ್ರಶ್ನೆಗಳಿರ್ತವೆ. 1 ಮಾರ್ಕ್ಸ್ಗೆ 6 × 1 6, ಒಟ್ಟು ಅಂಕಗಳು 6. ನೋಡ್ರಿ ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಎರಡನೇ ಮೇನು ಸಂಬಂಧೀಕರಿಸಿ ಬರೆಯುವುದು. 3ನೇ ಪದಕ್ಕೆ ಸಂಬಂಧೀಕರಿಸಿ ಬರೆಯುವಂತದ್ದು. ಇದು ಸಹ ವಾಕ್ಯಗಳ ರಚನೆಯಲ್ಲಿ ಬರುವಂತಹದ್ದು. ವ್ಯಾಕರಣದಲ್ಲಿ 4 × 1 = 4, ಒಟ್ಟು 4 ಅಂಕಗಳು. ನೆಕ್ಸ್ಟ್ ನಿಮಗೆ 3ನೇ ನಾನು ಹೇಳ್ತಾ ಬಂದಾಗ ಒಂದು ವಾಕ್ಯದ ಉತ್ತರ ಪ್ರಶ್ನೆಗಳು ನಿಮ್ಗೆ ಇಲ್ಲಿ ಬಹಳ ಮುಖ್ಯ. ಹಾಗಾದ್ರೆ ಗದ್ಯ ಭಾಗದಲ್ಲಿ ಎಷ್ಟು ಪ್ರಶ್ನೆಗಳು ಬರ್ಬೋದು ನಿಮ್ಗೆ ಗೊತ್ತಿರೋದಿಲ್ಲ. ಎಷ್ಟು ಸುಮ್ಮನೆಲ್ಲ ಓದ್ತಿರ್ತೀವಿ, ಇಷ್ಟಂದೇ ಇರಲ್ಲ. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಎಷ್ಟು ಪ್ರಶ್ನೆಗಳು ಕೇಳ್ಬೇಕಂತ ಅವರೇ ಕೊಟ್ಟಿರ್ತಾರೆ. ಇಲ್ಲಿ ಒಂದು ಬ್ಲೂ ಪ್ರಿಂಟ್ ಅಲ್ಲಿ 4 ಪ್ರಶ್ನೆಗಳು ಇರ್ತವೆ. ಗದ್ಯ ಭಾಗದಿಂದ 1 ಮಾರ್ಕ್ಸ್ 4. ಪದ್ಯದಿಂದ 2 ಪ್ರಶ್ನೆಗಳು ಬರ್ತವೆ. 2 × 1 2. ಹಾಗೆ ಪಠ್ಯ ಪೋಷಕ ಅಧ್ಯಯನ ಇದೆ ಅಲ್ವಾ, ಅಲ್ಲಿ 1 ಪ್ರಶ್ನೆ ಕೇಳ್ತಾರೆ. ಯಾವ್ದಾದ್ರು 6 ಒಂದು ಪಠ್ಯ ಪೋಷಕದಲ್ಲಿ ಯಾವ್ದರಿಂದ ಆದ್ರೂ ನಿಮಗೆ
ಕೇಳಬಹುದು. ಇಲ್ಲಿ 8 ಗದ್ಯ ಪಾಠಗಳಿಂದ ಯಾವ್ದಾದ್ರು 4, ಹಾಗೇನೆ 8 ಪದ್ಯಗಳಿಂದ ಯಾವ್ದಾದ್ರು 2 ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ನಿಮಗೆ ಕೇಳಬಹುದು. ಒಟ್ಟು 7 ಪ್ರಶ್ನೆಗಳು ಕೇಳ್ತಾರೆ. ಒಂದೊಂದು ಮಾರ್ಕ್ಸ್ ಅವಕ್ಕೆ 7 ಅಂಕಗಳು. ನೆಕ್ಸ್ಟ್ 4 ವಿಭಾಗದಲ್ಲಿ ಬಂದಾಗ 3-4 ವಾಕ್ಯಗಳಲ್ಲಿ ಉತ್ತರ ಬರೀರಿ. 2 ಮಾರ್ಕ್ಸ್ ಪ್ರಶ್ನೆಗಳಿವು. ಇವು ಗದ್ಯ ಭಾಗದ ನಿಮಗೆ ಯಾವುದಾದರೂ 8 ಗದ್ಯಗಳಲ್ಲಿ 4 ಪ್ರಶ್ನೆಗಳು ಕೇಳ್ತಾರೆ. ಅವು 2, 4 × 2 8. ಹಾಗೇನೆ ಪದ್ಯದಿಂದ 2 ಪ್ರಶ್ನೆಗಳು ಮಾತ್ರ ಬರ್ತಾವಲ್ಲಿ. 2 × 2 2 4 ಮಾರ್ಕ್ಸ್. ಹಾಗೇನೆ ನಿಮಗೆ ಪಠ್ಯ ಪೋಷಕ ಅಧ್ಯಯನದಲ್ಲಿ ಬಹಳ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಈ ಒಂದು ಚಾಯ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಮುಖ್ಯವಾಗಿ ನಮಗೆ ಪಠ್ಯ ಪೋಷಕ ಅಧ್ಯಯನಕ್ಕೆ ನಮಗೆ ಬಹಳ ಇಂಪಾರ್ಟೆಂಟ್ ನಾವು ಯಾವ್ದು ಕೊಡ್ಬೇಕಂದ್ರೆ 3-4 ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳಿಗೆ ನೀವು ಬಹಳ ಮುಖ್ಯವಾಗಿ ಇಲ್ಲಿ ಫೋಕಸ್ ಅನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ನಮಗೆ ಬೇರೆ ಯಾವ ವಿಭಾಗದಲ್ಲಿ ಪ್ರಶ್ನೆಗಳು ನಮಗೆ ಕೇಳಕ್ ಸಾಧ್ಯ ಇಲ್ಲ. ಈ 2 ವಿಭಾಗದಲ್ಲಿ ಒಂದು ವಾಕ್ಯದ ಉತ್ತರ ಮಾತ್ರ 3-4 ವಾಕ್ಯದಲ್ಲಿ ಉತ್ತರಿಸಿ ಇರಲಿ. ಈ 2 ವಿಭಾಗದಲ್ಲಿ ಮಾತ್ರ ಪ್ರಶ್ನೆಗಳು ಬರ್ತಾ ಹೋಗೋದು ನಾವು ಗಮನಿಸ್ತಾ ಹೋಗ್ಬೇಕು. ಯಾಕಂದ್ರೆ ಇಲ್ಲಿ ಮುಖ್ಯವಾಗಿ ನೋಡಿ 4 ಪ್ರಶ್ನೆಗಳು ಇರ್ತವೆ. 2 ಮಾರ್ಕ್ಸ್ 8 ಅಂಕಗಳು ಬರ್ತವೆ. ಹಾಗೇನೆ 1 ಮಾರ್ಕ್ಸ್ ಕ್ವಶನ್ ಒಂದಿರುತ್ತೆ. ಹಾಗಾಗಿ ಇಲ್ಲಿ ಒಟ್ಟಾರೆಯಾಗಿ ಇಲ್ಲಿ 10 ಪ್ರಶ್ನೆಗಳು ಬರ್ತವೆ. 10 20 ಅಂಕಗಳು. ನೆಕ್ಸ್ಟ್ ನಮಗೆ 5ನೇ ಒಂದು ವಿಭಾಗದಲ್ಲಿ ಕವಿ ಕೃತಿ ಪರಿಚಯ ಬರುತ್ತೆ. ಕವಿ ಕೃತಿಯ ಪರಿಚಯದಲ್ಲಿ ಗದ್ಯ ಭಾಗದಲ್ಲಿ 1, ಪದ್ಯ ಭಾಗದಲ್ಲಿ 1. ಅಂದ್ರೆ ಗದ್ಯ ಭಾಗ 8 ಗದ್ಯ ಭಾಗದ ಯಾವುದಾದ್ರೂ ಒಬ್ಬ ಕವಿಯ ಪರಿಚಯ ನಿಮಗೆ ಗದ್ಯ ಭಾಗದಿಂದ 1 ಕೇಳ್ತಾರೆ. ಹಾಗೇನೆ ಪದ್ಯ ಭಾಗದಿಂದ ಒಬ್ಬ ಕವಿಯ ಪರಿಚಯ ನಿಮ್ಗೆ ಕೇಳ್ತಾರೆ. ಅವು 3 ಮಾರ್ಕ್ಸ್. 1 × 3 ಮಾರ್ಕ್ಸ್. 1 × 3 ಒಟ್ಟು ಟೋಟಲ್ ನಮಗೆ 6 ಅಂಕಗಳು ನಮಗೆ ಬರೋದು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಇವಾಗ ನಾವು ನೋಡ್ತಾ ಹೋಗೋಣ ಛಂದಸ್ಸು. ಛಂದಸ್ಸು ಇದು ಮುಖ್ಯವಾಗಿ ನಮಗೆ ಎಲ್ಲಿ ಬರುತ್ತೆ? ವ್ಯಾಕರಣ ವಿಭಾಗದಲ್ಲಿ ಬರುತ್ತೆ. ನೋಡ್ರಿ, ವ್ಯಾಕರಣ ವಿಭಾಗದಲ್ಲಿ ಬರೋದ್ರಿಂದ ಇಲ್ಲಿ ಛಂದಸ್ಸು 1 ಇರುತ್ತೆ. ಅಲ್ಲಿ ಅದರಲ್ಲಿ 1 × 3 ಅಂದ್ರೆ 3 ಮಾರ್ಕ್ಸ್ ಅಂಕಗಳು ಛಂದಸ್ಸಿನ ಮುಖಾಂತರವಾಗಿ ನಿಮಗೆ ಕೇಳಲಾಗುತ್ತೆ. ಅಲ್ಲಿ ನಿಮ್ಗೆ ಗೊತ್ತಿದೆ ಅಲ್ವಾ, ನಿಮ್ಗೆ ಯಾವ್ದಾದ್ರು ವೃತ್ತ ಆದ್ರೂ ಕೇಳಬಹುದು, ಅಥವಾ ಷಟ್ಪದಿ ಆದ್ರೂ ಕೇಳಬಹುದು, ಅಥವಾ ಅಲ್ಲಿ ಖ್ಯಾತ ಕರ್ನಾಟಕ ಅಥವಾ ಕಂದ ಪದ್ಯ, ಇವು ಯಾವುದಾದ್ರೂ ಒಂದನ್ನು ನಿಮಗೆ ಇಲ್ಲಿ ಕೇಳ್ತಾ ಹೋಗ್ತಾರೆ ಛಂದಸ್ನಲ್ಲಿ. ಅದು 3 ಮಾರ್ಕ್ಸ್ ಅಂಕಗೆ. ನೆಕ್ಸ್ಟ್ ಅಲಂಕಾರ ಸಹ ಅಷ್ಟೇ. ಅಲಂಕಾರದಲ್ಲಿ ನಿಮಗೆ ವ್ಯಾಕರಣದಲ್ಲಿ 1 × 3 1 ಕೇಳ್ತಾರೆ. ಅದಕ್ಕೆ 3 ಅಂಕಗಳು ಬರಿಬೇಕು. ಅದಕ್ಕೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಅಲಂಕಾರ ನಿಮ್ಗೆ ಗೊತ್ತಿದೆ, 6 ಅಲಂಕಾರಗಳಲ್ಲಿ ಯಾವುದಾದ್ರೂ ಒಂದು ಅಲಂಕಾರ ನಿಮಗೆ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ 8ನೇ ವಿಭಾಗದಲ್ಲಿ ಗಾದೆ. ಗಾದೆ ಸಹ ಏನಾಗಿದ್ರೆ ವಾಕ್ಯ ರಚನೆಯಲ್ಲಿದೆ. ಯಾಕಂದ್ರೆ ನಿಮ್ಮ ವಾಕ್ಯ ರೂಪವನ್ನು ಹೇಗಿರಬೇಕು ಅನ್ನೋದು ದೃಷ್ಟಿಕೋನದಿಂದ ಇಲ್ಲಿ ಕೇಳಿರುವಂತದ್ದು ಒಂದು ಪ್ರಶ್ನೆ ಇರುತ್ತೆ. ಅದು 1 × 3 ಅಂದ್ರೆ ಇಲ್ಲಿ ಸಹ ನಿಮಗೆ ಗಾದೆಗಳ ವಿಸ್ತರಿಸಿ ಅಂತ 2 ಬರ್ತವೆ ಇಲ್ಲಿ. ಯಾಕಂದ್ರೆ ಒಂದು ಚಾಯ್ಸ್ ಇರುತ್ತೆ ನಿಮಗೆ, ಅಥವಾ ಅಂತ ಕೇಳ್ತಾರೆ. ಯಾವ್ದಾದ್ರು ಒಂದನ್ನು ಬರೆಯೋದು. ನಾನು ಕ್ವಶನ್ ಪೇಪರ್ ತೋರಿಸ್ತೀನಿ. ನೆಕ್ಸ್ಟ್ ಹೆಡ್ಡಿಂಗ್ 9 5-6 ವಾಕ್ಯಗಳಲ್ಲಿ ಉತ್ತರ ಬರೀರಿ. ಅಂದ್ರೆ ಇದು ನಿಮ್ಗೆ ಗೊತ್ತಿದೆ, ಸಂದರ್ಭದೊಡನೆ ವಿವರಿಸಿ ಅಂತ ಇರುತ್ತಲ್ಲ. ಇಲ್ಲಿ ಮೊದಲಲ್ಲಿ ನಿಮ್ಗೆ ಗೊತ್ತಿದೆ, ಫಸ್ಟ್ನೇದಲ್ಲೇ ಗದ್ಯ ಮತ್ತು ಪದ್ಯ ಅಂತಿದೆ ಅಲ್ವಾ. ಅದರಲ್ಲೇನೆ ನಿಮಗೆ ಗದ್ಯದಿಂದ 3 ಪ್ರಶ್ನೆಗಳು, ಪದ್ಯದಿಂದ 3 ಪ್ರಶ್ನೆಗಳು ಇಲ್ಲಿ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಕೇಳಬಹುದು. ಇಲ್ಲಿ ವಿಶೇಷ ಏನಂತಂದ್ರೆ ಯಾವುದಾದ್ರೂ 3 ಸಂದರ್ಭಗಳು, 8 ಪಾಠಗಳಲ್ಲಿ ಯಾವ್ದಾದ್ರು 3 ಬರ್ತವೆ. ಒಂದೊಂದಕ್ಕೆ 3 ಮಾರ್ಕ್ಸ್ 9 ಅಂಕಗಳು. ಹಾಗೆ ಪದ್ಯದಿಂದನೂ ಸಹ ಅಷ್ಟೇ 3 ಸಂದರ್ಭಗಳು ಬರ್ತವೆ. ಯಾವುದಾದ್ರೂ 3ಅನ್ನು ನೀವು ಇಲ್ಲಿ ಬರಿಬೇಕಾಗುತ್ತೆ. ಇಲ್ಲಿ 9 ಅಂಕಗಳು ನಮಗೆ ಸಿಗ್ತವೆ. ಒಟ್ಟಾರೆ 18 ಅಂಕಗಳು ನಮಗೆ ಸಂದರ್ಭದೊಡನೆ ನಮಗೆ ಅಂಕಗಳು ಸಿಗ್ತಾ ಹೋಗ್ತವೆ. ನಿಮಗೆ 2 ವಿಭಾಗದಲ್ಲಿ ಅತಿ ಹೆಚ್ಚುಗಳು ನಿಮ್ಗೆ ಗಳಿಸೋದಿಲ್ಲ ಅಂತಂದ್ರೆ, ಒಂದು 3-4 ವಾಕ್ಯದಲ್ಲಿ ಉತ್ತರಿಸಿ 20 ಅಂಕಗಳು, ಮತ್ತೆ 2ನೇ ವಿಭಾಗದಲ್ಲಿ ಇಲ್ಲಿ ನಾವು ಸಂದರ್ಭ, ಇಲ್ಲಿನೇ ನಿಮಗೆ ಉತ್ತಮವಾದಂತಹ ಅಂಕಗಳನ್ನು ಗಳಿಸಕ್ಕೆ ಇರುವಂತಹದ್ದು. ಹಾಗಾಗಿ ಇವುಗಳ ಕಡೆಗೆ, ಈ ವಿಭಾಗದ ಕಡೆಗೆ ಸ್ವಲ್ಪ ಹೆಚ್ಚಿನ ನೀವು ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಅಂಕಗಳು ನಮಗೆ ಬಹಳಷ್ಟು ಇಲ್ಲಿ ಕೇಳೋದ್ರಿಂದ ಸಂದರ್ಭದೊಡನೆ ಮತ್ತೆ 3-4 ವಾಕ್ಯದಲ್ಲಿ ಉತ್ತರದೊಡನೆ 20 + 18 ಅಲ್ಲಿಗೆ ನಮಗೆ 38 ಅಂಕಗಳು ಇಲ್ಲೇ ಬರೋದ್ರಿಂದ ನಾವು ಒಂದು ಹೆಚ್ಚಿನದಾಗಿ ಗದ್ಯ ವಿಭಾಗದಲ್ಲಿ, ಪದ್ಯ ವಿಭಾಗದಲ್ಲಿ ನಾವು ನೋಡಬೇಕಾಗುತ್ತೆ. ನೆಕ್ಸ್ಟ್ 10ನೇದಲ್ಲಿ ಕಂಠಪಾಠ. ಅತಿ ಸುಲಭವಾಗಿ ನಮ್ಗೆ ಗಳಿಸುವಂತಹ ಒಂದು ವಿಭಾಗದಲ್ಲಿ ಯಾವ್ದಾದ್ರು ಕಂಠಪಾಠದಲ್ಲಿ. ಇದು ಪದ್ಯದಿಂದ ಯಾವುದಾದ್ರೂ ಕೇಳಬಹುದು. 8 ಪದ್ಯಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದು ಪದ್ಯದಿಂದ ಕಂಠಪಾಠ ವಿಭಾಗದಲ್ಲಿ ಕೇಳ್ತಾರೆ. ಒಂದಿರುತ್ತೆ, 4 ಸಾಲುಗಳಷ್ಟೇ ಬರೆಯೋದು, ಅದಕ್ಕೆ 4 ಅಂಕಗಳಿರೋದು ನಾವು ಕಾಣ್ತಾ ಹೋಗ್ತೀವಿ. ನೆಕ್ಸ್ಟ್ 11ನೇ ವಿಭಾಗದಲ್ಲಿ ಸಾರಾಂಶ. ಪದ್ಯದಿಂದ ಕೇಳುವಂತದ್ದು. ಇದು ಪದ್ಯದಿಂದ ಯಾವುದಾದ್ರೂ ಸಹ ಪದ್ಯದಿಂದ ನಿಮಗೆ ಒಂದು ಪದ್ಯವನ್ನು ಕೊಟ್ಟು ಅದರ
ಸಾರಾಂಶದ ಮೌಲ್ಯವನ್ನು ಕುರಿತು ನಿಮ್ಮ ಮಾತುಗಳಲ್ಲಿ ಬರೆಯುವಂತಹದ್ದು ಅಂತ ಕೇಳ್ತಾ ಹೋಗ್ತಾರೆ. ಇದು ಸಹ 4 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ 8-10 ವಾಕ್ಯಗಳಲ್ಲಿ ಉತ್ತರ ಬರಿ. ಇದು 4 ಮಾರ್ಕ್ಸಿನ ಪ್ರಶ್ನೆಗಳು ಬರ್ತವೆ. 4 ಮಾರ್ಕ್ಸಿನ ಪ್ರಶ್ನೆ ಎಲ್ಲಿ ಕೇಳ್ಬೋದು ಅಂತಂದ್ರೆ ಇಲ್ಲೂ ಸಹ ನಿಮಗೆ ಉತ್ತಮವಾದಂತಹ ಆಯ್ಕೆ ಇರುತ್ತೆ. ಯಾಕಂದ್ರೆ ಗದ್ಯ ಭಾಗದಿಂದ ಒಂದು ಮತ್ತು ಪದ್ಯ ಭಾಗದಿಂದ ಒಂದು ಪ್ರಶ್ನೆ ನೀವು ಉತ್ತರ ಬರಬೇಕಾಗುತ್ತೆ. ಇನ್ನೊಂದೇನಂತಂದ್ರೆ ಯಾವುದೇ ಪಾಠದಿಂದ ಕೇಳಿದ್ರು ಅಲ್ಲಿ 2 ಪ್ರಶ್ನೆಗಳು ಒಂದೇ ಪಾಠದಿಂದ ಬಂದಿರುತ್ತೆ, ಬೇರೆ ಬೇರೆ ಪಾಠದಿಂದ ಬರಲ್ಲ. ಅಥವಾ ಅಂತ ಇರುತ್ತೆ. ಆ ಕ್ವಶನ್ಸ್ಗೆ ಒಂದೇ ಪಾಠದಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ಅದರಲ್ಲಿ ಅಥವಾ ಅಂತ ಇರುತ್ತೆ. ಯಾವ್ದಾದ್ರು ಒಂದಕ್ಕೆ ನೀವು ಉತ್ತರವನ್ನು ಬರೀಬಹುದು. ಹಾಗೆ ಪದ್ಯದಿಂದ ಒಂದಿರುತ್ತೆ. 2 ಪ್ರಶ್ನೆಗಳು ಕೇಳ್ತವೆ. 2 ಪ್ರಶ್ನೆಗಳಿಗೆ ಒಂದೊಂದು ಪ್ರಶ್ನೆಗೆ 4 ಅಂದ್ರೆ 8 ಅಂಕಗಳು. ನೆಕ್ಸ್ಟ್ 13ನೇದು ಅಪಠಿತ ಗದ್ಯ. ಬಹಳ ವೆರಿ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಅಪಠಿತ ಗದ್ಯಕ್ಕೆ 4 ಅಂಕಗಳು ನಿಗದಿಪಡಿಸಿರ್ತಾರೆ. ಅಲ್ಲೇ ನಿಮಗೊಂದು ಗದ್ಯ ಭಾವವನ್ನು ಕೊಡ್ತಾ ಹೋಗಿರ್ತಾರೆ. ಅದರಲ್ಲೇ ನಿಮಗೆ ಪ್ರಶ್ನೆಗಳು ಕೇಳ್ತಾರೆ, ಅಲ್ಲೇ ಉತ್ತರ ಇರುತ್ತೆ. ನೀವು ಮಾಡೋ ಕೆಲಸ ಎಷ್ಟೇ ಅಂದ್ರೆ ಎಲ್ಲಿ ಅದಕ್ಕೆ ಉತ್ತರಕ್ಕೆ ಪ್ರಶ್ನೆಗೆ ಎಲ್ಲಿ ಉತ್ತರ ಇದೆ ಅಂತೇಳಿ ಹುಡುಕಿದ್ರೆ ಸಾಕು. ಅದ್ ನೋಡ್ಕೊಂಡ್ ಬರೆದ್ರೆ ನಿಮ್ಗೆ 2 ಪ್ರಶ್ನೆ ಕೇಳ್ತಾರೆ. ಒಂದೇ ಕ್ವಶನ್ ಅಲ್ಲಿ 2 ಪ್ರಶ್ನೆಗಳು ಆ ಮತ್ತು ಆ ಅಂತ ಕೇಳ್ತಾರೆ. ಹಾಗಾಗಿ ಅಲ್ಲಿ ಒಂದೇ ಕೇಳೋದ್ರಿಂದ ನಿಮ್ಗೆ 4 ಅಂಕಗಳು ಅಲ್ಲಿ ಸಹ ಈಸಿಯಾಗಿ ನೀವು ಪಡಿಬಹುದು. ನೆಕ್ಸ್ಟ್ 14ನೇ ಭಾಗದಲ್ಲಿ ಪತ್ರಲೇಖನ. ಪತ್ರಲೇಖನ ಅಷ್ಟೇ ನಿಮಗೆ ಇಲ್ಲಿ 2 ರೀತಿಯಾದ ಪತ್ರಲೇಖನ ಬರ್ತದೆ. ನಿಮಗೆ ಒಂದು ಸಂಬಂಧಿಗಳಿಗೆ ಬರೆಯುವಂತಹ ಖಾಸಗಿ ಪತ್ರ ಆಗಿದ್ರೆ, ಒಂದು ಅಧಿಕಾರಿಗಳಿಗೆ ಅಥವಾ ಬೇರೆ ಇಲಾಖೆಗಳಿಗೆ ಬರೆಯುವಂತದಕ್ಕೆ ವ್ಯಾವಹಾರಿಕ ಪತ್ರ ಅಂತ ಕರಿತೀವಿ. ಆ 2ರಲ್ಲಿ ಯಾವ್ದಾದ್ರು ಒಂದನ್ನು ಬರೆದ್ರೆ ನಿಮಗೆ 5 ಅಂಕಗಳು. ಅದು ಗೊತ್ತಿದೆ ನಿಮಗೆ, ಸ್ಟೆಪ್ಸ್ ಎಲ್ಲ ಹೇಳ್ಕೊಟ್ಟಿದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇರುತ್ತೆ ನಿಮಗೆ, ಅದರಲ್ಲಿ 5 ಅಂಕಗಳು ಗಳಿಸಬಹುದು. ನೆಕ್ಸ್ಟ್ ಕೊನೆಯದಾಗಿ ಪ್ರಬಂಧ ಇರುತ್ತೆ. ಪ್ರಬಂಧದಲ್ಲಷ್ಟೇ 2 ಇರುತ್ತವೆ. ಅಲ್ಲೂ ಸಹ ನಿಮಗೆ ಒಂದು ಕ್ವಶನ್ ಕೇಳ್ತಾರೆ, 5 ಅಂಕಗಳು ಇರ್ತವೆ. ಒಂದಕ್ಕೂ 5 ಬರೆಯುತ್ತಾ ಹೋಗುವುದು. ನೋಡ್ರಿ, ಒಟ್ಟಾರೆ ನಮಗೆ ಒಟ್ಟು 28 ಅಂಕಗಳು ಗೊತ್ತಿದೆ. ಇಲ್ಲಿ ಮೇನ್ ಹೆಡ್ಡಿಂಗ್ ಇದೆಯಲ್ವಾ, ನೋಡಿಲಿ, ಗದ್ಯ, ಪದ್ಯ, ಪಠ್ಯಪೋಷಕ ಅಧ್ಯಯನ, ಅಪಠಿತ ಗದ್ಯ, ವ್ಯಾಕರಣ, ವಾಕ್ಯ ರಚನೆ ಒಟ್ಟು ಅಲ್ವಾ. ಕೊನೆಯದಾಗಿ ನೋಡ್ರಿ 28 ಬಂದಿದೆ ಅಲ್ವಾ. ನಾವು ಕೌಂಟ್ ಮಾಡ್ತಾ ನೋಡಿದ್ರೆ ಇಲ್ಲಿ ಇವೆಲ್ಲವನ್ನು ಕೂಡಿಸ್ತಾ ಹೋದಾಗ ನಮಗೆ 28 ಅಂಕಗಳು ಇರ್ತವೆ. ಪದ್ಯದಿಂದ 30, ಪಠ್ಯಪೋಷಕ ಗದ್ಯದಿಂದ 9, ಅಪಠಿತ ಗದ್ಯದಿಂದ 4, ಹಾಗೇನೆ ನಿಮಗೆ ವ್ಯಾಕರಣದಿಂದ 16 ಮಾರ್ಕ್ಸ್. ಹಾಗೇನೆ ಇಲ್ಲಿ ವಾಕ್ಯ ರಚನೆಯಿಂದ 13. ಇಲ್ಲಿಗೆ ಟೋಟಲ್ ನಮಗೆ 29 ವ್ಯಾಕರಣಾಂಶಗಳು ಬರ್ತವೆ. ಒಟ್ಟು 100 ಅಂಕಗಳು ಇರೋದು ನಾವು ನೋಡ್ತಾ ಬರ್ಬೋದು. ಇಷ್ಟು ಈ ಒಂದು ಪ್ರಶ್ನೆಗಳ ಒಂದು ವಿಭಾಗ, ಯಾವ ರೀತಿಯಾಗಿ ಯಾವ ವಿಭಾಗದಲ್ಲಿ ಎಷ್ಟೆಷ್ಟು ಕೇಳಿರ್ತಾರೆ ಅನ್ನೋದಾಗೆ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಪ್ರಶ್ನೆಗಳ ಸ್ವರೂಪ ಮತ್ತು ಅಂಕ ವಿತರಣೆ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ನೋಡ್ರಿ, ಬಹುವಾಕ್ಯ ಪ್ರಶ್ನೆ 1 ಅಂಕದ 10 ಪ್ರಶ್ನೆಗಳು 10 × 10. 1 ವಾಕ್ಯದಲ್ಲಿ ಉತ್ತರಿಸುವುದು, 3-4 ವಾಕ್ಯದಲ್ಲಿ ಉತ್ತರಿಸುವುದು. 2 ಅಂಕಗಳು 10 ಪ್ರಶ್ನೆಗಳು 10 × 2 20. 5-6 ವಾಕ್ಯಗಳಲ್ಲಿ 3 ಅಂಕ, 11 ಪ್ರಶ್ನೆಗಳು 11 × 3 33. 8-10 ವಾಕ್ಯಗಳು ಉತ್ತರಿಸುವುದು, 4 ಅಂಕಗಳು, 5 ಪ್ರಶ್ನೆಗಳು 5-4 20. ಪ್ರಬಂಧ ಅಥವಾ ವಿಸ್ತಾರ ಉತ್ತರಿಸುವುದು 5 ಅಂಕಗಳು, 2 ಪ್ರಶ್ನೆಗಳು ಇರ್ತವೆ. ಅಂದ್ರೆ ನಿಮ್ಗೊಂದು ಪತ್ರಲೇಖನ ಮತ್ತೊಂದು ಪ್ರಬಂಧ 2 ಇರ್ತಾವಲ್ಲ, ಅದಕ್ಕಾಗಿ 2 ಪ್ರಶ್ನೆಗಳು 5 ಅಂಕಗಳು, 2 × 5 10. ನೋಡಿ, ಒಟ್ಟು 45 ಪ್ರಶ್ನೆಗಳು 100 ಅಂಕಗಳು. ಹಾಗೇನೆ ಇಲ್ಲಿ ಬಹುವಾಕ್ಯ ಪ್ರಶ್ನೆಗಳಲ್ಲಿ ವಿಭಾಗದಲ್ಲಿ ನೋಡ್ತಾ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ನಾನು ಹೇಳಿದೆ 1ರಿಂದ 10 ಅಂಕ ಪ್ರಶ್ನೆಗಳು. ಇವೆಲ್ಲ ಸಹ ವ್ಯಾಕರಣ ಪ್ರಶ್ನೆಗಳು, ಛಂದಸ್ಸು, ಅಲಂಕಾರ ಪ್ರಶ್ನೆಗಳು ಕೇಳಬಹುದು. ಇಲ್ಲಿ ಬಹುವಾಕ್ಯಗೆ 6 ಇರ್ತವೆ, ಸಂಬಂಧೀಕರಿಸಿರೋದು 4 ಇರ್ತವೆ. ನಿಮ್ಗೆ 4 ಉತ್ತರಗಳಲ್ಲೇ ಕೊಟ್ಟಿರುತ್ತೆ, ಯಾವಂತ ನೀವು ಗುರ್ತಾಕೋದು. ಹಾಗೇನೆ ಸಂಬಂಧೀಕರಿಸಿ 3 ಸಂಬಂಧೀಕರಿಸಿ ಪ್ರಶ್ನೆಗಳು 4 ಇರ್ತವೆ. ಒಟ್ಟು 10 ಪ್ರಶ್ನೆಗಳು ವ್ಯಾಕರಣದಲ್ಲೇ ಕೇಳ್ತಾರೆ. ಹಾಗೇನೆ 1 ವಾಕ್ಯ ಉತ್ತರಿಸುವ 1 ಅಂಕದ ಪ್ರಶ್ನೆಗಳು ಗದ್ಯದಿಂದ 4, ಪದ್ಯದಿಂದ 2 ಪ್ರಶ್ನೆಗಳು, ಪೂರಕ ಅಧ್ಯಯನದಿಂದ 1. ಹಾಗೇನೆ 3-4 ವಾಕ್ಯ ಉತ್ತರಿಸೋದು 2 ಅಂಕದ ಪ್ರಶ್ನೆಗಳು, 10 ಪ್ರಶ್ನೆಗಳು ಇರ್ತವೆ. ಗದ್ಯದಿಂದ 4, ಪದ್ಯದಿಂದ 2, ಪೂರಕ ಅಧ್ಯಯನದಿಂದ 4 ಪ್ರಶ್ನೆಗಳು ನಿಮ್ಗೆ ಹೇಳ್ತಾ ಬಂದಿದ್ದೀನಿ. ಹಾಗೇನೆ 5-6 ವಾಕ್ಯದಲ್ಲಿ ನೋಡ್ರಿ ಯಾವ್ಯಾವ ಕವಿ ಅಂತ ಹೇಳಿ ನೋಡೋಣ. ಕವಿ ಪರಿಚಯದಲ್ಲಿ ಗದ್ಯದಿಂದ 1, ಪದ್ಯದಿಂದ 1. ಸಂದರ್ಭ ಗದ್ಯದಿಂದ 3 ಸಂದರ್ಭಗಳು, ಪದ್ಯದಿಂದ 3 ಸಂದರ್ಭಗಳು. ಹಾಗೆ ಒಂದು ಛಂದಸ್ಸು 1 ಕೇಳ್ತಾರೆ, ಅಲಂಕಾರ 1, ಗಾದೆ ಮತ್ತು 1. ನೆಕ್ಸ್ಟ್ 8-10 ವಾಕ್ಯಗಳಲ್ಲಿ 4 ಅಂಕ ಪ್ರಶ್ನೆ 5 ಇರ್ತವೆ. 4 ಅಂಕಗಳ ಪ್ರಶ್ನೆಗಳು 5 ಯಾವ್ಯಾವು ಅಂದ್ರೆ, ಒಂದು ಕಂಠಪಾಠಕ್ಕೆ ಸಂಬಂಧಪಟ್ಟಂತ 1 ಪ್ರಶ್ನೆ ಇರುತ್ತೆ. ಸಾರಾಂಶಕ್ಕೆ ಬರೆಯಕ್ಕೆ ಪದ್ಯದಿಂದ 1 ಪ್ರಶ್ನೆ ಇರುತ್ತೆ. ಹಾಗೆ 8 ವಾಕ್ಯಗಳಿಂದ ಬರೆಯೋದು ಗದ್ಯ ಭಾಗದಿಂದ 1 ಪ್ರಶ್ನೆ, ಪದ್ಯ ಭಾಗದಿಂದ 1 ಪ್ರಶ್ನೆ. ನೆಕ್ಸ್ಟ್ ಇನ್ನೊಂದು 4 ಮಾರ್ಕ್ಸ್ ಸಂಖ್ಯೆ ಯಾವ್ದಂದ್ರೆ ಅಪಠಿತ ಗದ್ಯ, ಪ್ಯಾಸೇಜ್ ಇಂದ ನಿಮಗೆ 1 ಪ್ರಶ್ನೆ ಬರ್ತದೆ, 4 ಅಂಕಗಳು ಇರುತ್ತೆ. ನೆಕ್ಸ್ಟ್ ಕೊನೆಯದಾಗಿ ಪ್ರಬಂಧ ಮತ್ತು ವಿಸ್ತಾರವಾಗಿ ಉತ್ತರಿಸುವುದು. ನಿಮ್ಗೆ ಗೊತ್ತು, ಪತ್ರಲೇಖನದಿಂದ 1 ಪ್ರಶ್ನೆ, ಪ್ರಬಂಧದಿಂದ 1 ಪ್ರಶ್ನೆ. ಇದು 5 ಅಂಕಗಳ ಪ್ರಶ್ನೆಗಳ ಸ್ವರೂಪ. ಇಷ್ಟು ನಾವು ಪ್ರಶ್ನೆಗಳ ವಿವರ ನಾವು ನೋಡ್ತಾ ಬಂದ್ವಿ.
ನೆಕ್ಸ್ಟ್ ಇದರಲ್ಲಿ ಭಾಷೆಗೆ ಉದ್ದೇಶಿಸಿ ನಿರ್ದಿಷ್ಟಗಳು ಅಂತ ಬರ್ತವೆ. ಇದು ನಾವು ಕ್ವಶನ್ ಪೇಪರ್ ಅನ್ನು ರೆಡಿ ಮಾಡ್ಬೇಕಾದ್ರೆ ನಮಗೆ ಯಾವ ವಿಭಾಗಕ್ಕೆ ಎಷ್ಟೆಷ್ಟು ಅಂಕಗಳನ್ನು ಕೊಡಬೇಕು ಅಂತ ನಮಗೆ ಗೊತ್ತಿರುತ್ತೆ, ಅಷ್ಟು ಅಂಕಗಳು ಇಲ್ಲಿ ಕೊಡ್ತಾ ಬಂದಿರ್ತಾರೆ. ಇಲ್ಲಿ ನಿಮ್ಮ ಪ್ರಶ್ನೆಗಳ ಸಂಖ್ಯೆ ಇರ್ತವೆ, ಭಾಷೆಯಲ್ಲಿ ಉದ್ದೇಶ ನಿರ್ದಿಷ್ಟಗಳು ಅಂತೇಳಿ. ಅಲ್ಲಿ ಸ್ಮರಣೆಗೆ 21 ಪ್ರಶ್ನೆಗಳು. ಯಾವ ಪ್ರಶ್ನೆಗಳು ಅಂತ ನಿಮ್ಗೆ ಒಂದ್ಸಲ ಗೆಸ್ ಮಾಡ್ಬೋದು, ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ನಿಮ್ಗೆ 21 ಪ್ರಶ್ನೆಗಳು ಸ್ಮರಣೆಗೆ ಅಂತಂದ್ರೆ ಈ ಪ್ರಶ್ನೆಗಳ ಸಂಖ್ಯೆ ಇದೆ ನೋಡ್ರಿ. ಇಲ್ಲಿ ಯಾರು, ಯಾವಾಗ, ಎಲ್ಲಿ, ಯಾವುದು, ಏನು, ಎಷ್ಟು ಅಂತ ಈ ರೀತಿ ವಿಚಾರ ಬರ್ತಾವಲ್ಲ ಪ್ರಶ್ನೆಗಳೆಲ್ಲ ಸ್ಮರಣೆಗೆ ಸಂಬಂಧಪಟ್ಟಿದ್ದು. ಅಂದ್ರೆ ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಸ್ಮರಣೆಗೆ ಇಷ್ಟು ಪ್ರಶ್ನೆಗಳು ಅಂತಂದ್ರೆ ಇಲ್ಲಿ ನಾವು ಕ್ವಶನ್ಸ್ಗಳಲ್ಲಿ ಈ ತರ ಇರೋ ಕ್ವಶನ್ ಸ್ವಲ್ಪ ನೋಡ್ಕೊಳ್ಬೇಕು ಅನ್ನೋದು. ನೆಕ್ಸ್ಟ್ ಇದೇ ರೀತಿಯಾಗಿ ಗ್ರಹಿಕೆದಲ್ಲೂ ಅಷ್ಟೇ, ಅಲ್ಲೂ ಅಷ್ಟೇ ಏನಂತಂದ್ರೆ ಹೇಗೆ, ಏಕೆ, ಯಾವಾಗ, ಕಾರಣವೇನು, ಯಾವ್ಯಾವು, ಲಕ್ಷಣಗಳೇನು, ವ್ಯತ್ಯಾಸಗಳೇನು ಬರೆಯಿರಿ ಅಂತ. ಇದನ್ನ ಅದು ಹೇಳುವುದು, ಬರೆಯುವುದು, ವ್ಯಾಖ್ಯಾನ ಮಾಡುವುದು, ಅಥವಾ ಅಲಂಕಾರ ನೋಡೋದು, ಪತ್ತೆ ಹಚ್ಚೋದು, ಗ್ರಹಿಕೆಯಲ್ಲಿ ಬರೋದು ಪತ್ತೆ ಹಚ್ಚೋದು, ಅಲಂಕಾರ ಯಾವುದು, ಛಂದಸ್ಸು ಯಾವುದು ಅಂತ ಬರೀತೀರಾ. ಹೀಗೆ ಲೇಖನ ಘಟನೆಗಳನ್ನು ಕುರಿತು ಹೇಳುವಂಥದ್ದು, ಇವೆಲ್ಲ ಸಹ ಗ್ರಹಿಕೆಯಲ್ಲಿ ಬರುವಂತಹವುಗಳನ್ನ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ನೋಡ್ರಿ, ಅಭಿವ್ಯಕ್ತಿಯಲ್ಲಿ ನಮಗೆ ಹೆಚ್ಚಿನ ಪ್ರಶ್ನೆಗಳು ಬರೋದನ್ನ ಗಮನಿಸ್ತಾ ಬರ್ತೀವಿ. ಯಾಕಂತಂದ್ರೆ ನಿಮ್ಗೆ ಗೊತ್ತಿದೆ ಅಲ್ಲಿ, ಯಾಕಂದ್ರೆ ಅಲ್ಲಿ 4 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆಗಳು ಬರುವಂತದ್ದು ಇದರಲ್ಲಿ ನಾವು ಕಾಣ್ತಾ ಬರ್ತೀವಿ. ಯಾಕಂದ್ರೆ ಅಲ್ಲಿ ಸ್ವಂತ ವ್ಯಾಖ್ಯೆ ಬರೀರಿ, ವಿಶ್ಲೇಷಿಸಿ ಇತ್ಯಾದಿ ವಿಚಾರಗಳನ್ನು ಬರೋದು. ಉದಾಹರಣೆಗೆ ವಿವರಿಸ ನೋಡಿ, ಪತ್ರ ಬರೀರಿ, ಪ್ರಬಂಧ ಬರೀರಿ, ಗಾದೆ, ಮಹತ್ವದ ವಿವರಣೆ, ಹಾಗೆಯೇ ದೀರ್ಘ ಉತ್ತಾರಗಳು. ನೋಡ್ರಿ ಇಲ್ಲಿ 35 ಪ್ರಶ್ನೆಗಳು ಹೆಚ್ಚೆಚ್ಚಾಗಿರ್ತವೆ. ಹೀಗಾಗಿ ಇದರಲ್ಲಿ ನಿಮಗೆ ಈ ಭಾಗ ಕೇಳ್ತಾ ಹೋಗ್ತಾರೆ. ಪ್ರಶಂಸೆ ಅಂದ್ರೆ ನಿಮ್ಗೆ ಮೌಲ್ಯನ ಸಾರಾಂಶವನ್ನು ಬರೆಯೋದು, ಮೌಲ್ಯಾಧಾರಿತ ಸಾರಾಂಶ. ಪದ್ಯದ ಪ್ರಶ್ನೆ ಕಠಿಣತೆ ಅಂತ ಬಂತಲ್ವಾ, ಅಲ್ಲಿ ಬರುವಂತ ಪ್ರಶಂಸೆ ಪ್ರಶ್ನೆಗಳು. ಯಾಕಂದ್ರೆ ನಿಮ್ಮ ಸ್ವಂತ ಒಂದು ಮೌಲ್ಯ ಆಧಾರಿತವಾಗಿ ಬರೆಯುವಂತದ್ದಾಗಿರುತ್ತದೆ. ಇಷ್ಟು ಪ್ರಶ್ನೆಗಳ ಸ್ವರೂಪ ಮತ್ತು ಅಂಕ ವಿತರಣೆ ಈಗ ಹೇಳಿದ್ನಲ್ಲ, ಅದೇ ಪ್ರಕಾರವಾಗಿ ಒಂದು ಮಾಡೆಲ್ ಆಗಿ ಇನ್ನೊಂದು ರೀತಿಯಲ್ಲಿ ತೋರಿಸಿರುವಂಥದ್ದು. ನೆಕ್ಸ್ಟ್ ಹೆಡ್ಡಿಂಗ್ ಅಲ್ಲಿ ಪ್ರಶ್ನೆ ಸ್ವರೂಪ, ಪ್ರಶ್ನೆಗಳು ಮತ್ತು ಉದ್ದಿಷ್ಟಗಳು. ಹಾಗೆ ಹೇಳಿದ್ನಲ್ವಾ, ಪ್ರಶ್ನೆಗಳು ಮತ್ತು ಉದ್ದಿಷ್ಟ ಯಾವುದಕ್ಕೆ, ಬಹುವಾಕ್ಯದಲ್ಲಿ ಸ್ಮರಣೆ, ಸಂಬಂಧೀಕರಿಸೋದು ಗ್ರಹಿಕೆಗೆ, ಒಂದು ವಾಕ್ಯದಲ್ಲಿ ಜ್ಞಾನ 5 ಅಂಕೆ, ಗ್ರಹಿಕೆಗೆ 2 ಪ್ರಶ್ನೆಗಳು, 3-4 ವಾಕ್ಯದಲ್ಲಿ 10 ಪ್ರಶ್ನೆಗಳು ಬರೀ ಗ್ರಹಿಕೆಗೆ ಸಂಬಂಧಪಟ್ಟಂತೆ ಇರ್ತವೆ. ಕವಿ ಪರಿಚಯ ಜ್ಞಾನಕ್ಕೆ ಸಂಬಂಧಪಟ್ಟ 2, ಛಂದಸ್ಸು ಅದು ಸಹ ಗ್ರಹಿಕೆಗೆ 1, ಅಲಂಕಾರನು ಗ್ರಹಿಕೆ, ಗಾದೆ ಅಭಿವ್ಯಕ್ತಿ ಹೇಳಿದೆ ನಿಮಗೆ, ಗಾದೆ ಸಂದರ್ಭ ಸಹ ಅಭಿವ್ಯಕ್ತಿ 6 ಇರ್ತವೆ. ಕಂಠಪಟ್ಟು ಹೊಂದಿರ್ತದೆ ಸ್ಮರಣೆಗೆ ಸಂಬಂಧಪಟ್ಟಂತೆ, ಸಾರಾಂಶ ಬರೆಯೋದು ಪ್ರಶಂಸೆ ಅದು ಸಂಬಂಧಪಟ್ಟ 1, 8-10 ವಾಕ್ಯಗಳು 2 ಅವು ಅಭಿವ್ಯಕ್ತಿಗೆ ಸಂಬಂಧಪಟ್ಟಂತೆ, ಅಪಠಿತ ಗದ್ಯ ಅದು ಗ್ರಹಿಕೆಗೆ 1 ಪ್ರಶ್ನೆ, ಪತ್ರಲೇಖನ ಅಭಿವ್ಯಕ್ತಿ, ಹಾಗೇನೆ ಪ್ರಬಂಧ ಸಹ ಅಭಿವ್ಯಕ್ತಿ. ಇಷ್ಟು ವಿಭಾಗ ಕ್ರಮದಲ್ಲಿ ಕೇಳಿರುವಂಥದ್ದು. ನೆಕ್ಸ್ಟ್ ನಾವೀಗ ಒಂದು ಇವೆಲ್ಲಗಳು ಸಂಬಂಧಪಟ್ಟಂತೆ ಒಂದು ಮಾಡೆಲ್ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ತಾ ಹೋಗೋಣ. ಆಗ ನೋಡಿದಾಗ ನಮಗೆ ಯಾವ ವಿಭಾಗದಲ್ಲಿ ಏನೇನು ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇದು ನಾವು 2024-25 ಸಾಲಿನಲ್ಲಿ ಒಂದು ಇದೇ ರೀತಿಯಾದಂತಹ ನೀಲ ನಕಾಶೆನ ತಯಾರಿಸಿಕೊಂಡು ನಾವು ಪ್ರಶ್ನೆಗಳನ್ನು ಒಂದು ಮಾಡೆಲ್ ಪೇಪರ್ ಅನ್ನಾಗಿ ನಾವು ಹಂತದಲ್ಲಿ ಮಾಡ್ತಾ ಬಂದ್ವಿ. ಅದು ಯಾವ ಈ ರೀತಿ ಇದೆ ಅಂತೇಳಿ ನಾವೀಗ ಒಂದ್ಸತಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ, ಮೊಳಕಾಲ್ಮೂರು, ಚಿತ್ರದುರ್ಗ ಜಿಲ್ಲೆ. ತರಗತಿ 10, ಮಾದರಿ ಪ್ರಶ್ನೆ ಪತ್ರಿಕೆ 1, ಅಂಕಗಳು 100, ವಿಷಯ ಪ್ರಥಮ ಭಾಷೆ ಕನ್ನಡ, ಅವಧಿ 3 ಗಂಟೆ 15 ನಿಮಿಷಗಳು. ಇಲ್ಲಿ ನಿಮಗೆ ನಾನು ನಿಮ್ಮ ಕ್ವಶನ್ ಪೇಪರ್ ಹೇಳ್ತಾ ಬಂದಾಗ ಮೊದಲನೇದಾಗಿ ಫಸ್ಟ್ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳು ಕೊಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದಂತಹ ಉತ್ತರವನ್ನು ಆರಿಸಿ ಕ್ರಮ ಅಕ್ಷರದೊಂದಿಗೆ ಬರೆಯಿರಿ ಅಂತೇಳಿ ಇವಾಗಲೂ ನಾವು ಕಾಣ್ತಾ ಬರ್ತೀವಿ. ಇಲ್ಲಿ 6 ಪ್ರಶ್ನೆಗಳಿರ್ತವೆ. ನಿಮಗೆ 6ಕ್ಕೂ ಸಹ ಇಲ್ಲಿ ಕೆಳಗಡೆ 4 ಉತ್ತರಗಳನ್ನು ಕೊಟ್ಟಿರ್ತಾರೆ. ಮೊದಲನೇದು ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆಗಳು. ನೋಡ್ರಿ, ನಿಮಗೆ ಲೇಖನ ಚಿಹ್ನೆಗಳು ಬಹಳ ಇಂಪಾರ್ಟೆಂಟ್ ಆಗಿ ನೀವು ನೋಡ್ಕೊಳ್ಬೇಕು. ಇದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇರುತ್ತೆ. ನೋಡ್ರಿ, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ ಯಾವುದು? 4 ಇದಾವೆ. ಏನು? ಆವರಣ ಚಿಹ್ನೆ, ವಿವರಣಾತ್ಮಕ ಚಿಹ್ನೆ, ಉದ್ಧರಣ ಚಿಹ್ನೆ, ವಾಕ್ಯವೇಷ್ಟನ. ನಿಮ್ಗೆ ತಿಳಿದಿರಬೇಕು ಆವರಣ ಅಂದ್ರೆ ಏನು, ಯಾವಾಗ ಬಳಸ್ತೀವಿ, ಹಾಗೆ ವಿವರಣಾತ್ಮಕ ಅಂದ್ರೆ ಡೆಫಿನೇಷನ್ ಏನು, ಉದ್ಧರಣ ಅಂದ್ರೆ ಏನು, ವಾಕ್ಯವೇಷ್ಟನ ಚಿಹ್ನೆ ಅಂದ್ರೆ ಏನು ಅಂತೇಳಿ ನೋಡ್ತಾ ಹೋದಾಗ, ಇಲ್ಲಿ ವಾಕ್ಯವೇಷ್ಟನ ನೋಡ್ತಾ ಹೋದಾಗ ಪಾರಿಭಾಷಿಕ ಪದ ಬಳಸುವಾಗ ಈ ಒಂದು ಲೇಖನ ಚಿಹ್ನೆ ಬಳಸ್ತೀವಿ. ಹಾಗೆ ಉದ್ಧರಣ ಚಿಹ್ನೆ ಯಾವಾಗ ಬಳಸ್ತೀವಿ? ಒಬ್ಬರು ಹೇಳಿದ ಮಾತನ್ನು ಯಥಾವತ್ತೆ ಬರೆಯುವಾಗ ಉದ್ಧರಣ ಚಿಹ್ನೆ ನಾವು ಬಳಸ್ತಾ ಬರ್ತೀವಿ. ಹಾಗೇನೆ ವಿವರಣಾತ್ಮಕ ಚಿಹ್ನೆ ಯಾವಾಗ ಬಳಸ್ತೀವಿ? ಒಬ್ಬರು ಒಂದು ಅಭಿಪ್ರಾಯದ ವಿವರಣೆ, ನೋಡಿ ಇಲ್ಲೇ ಬಂದ್ಬಿಡ್ತೀವಿ ಪ್ರಶ್ನೆಯಲ್ಲಿ ನೋಡಿ, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ವಿವರಣಾತ್ಮಕ ಚಿಹ್ನೆಯನ್ನು ನಾವು ಬಳಸ್ತಾ ಬರ್ತೀವಿ. ಆವರಣ ಚಿಹ್ನೆ ಯಾವಾಗ ಬಳಸ್ತೀವಿ?
ಆವರಣ ಚಿಹ್ನೆಯನ್ನು ನಾವು ಮುಖ್ಯವಾಗಿ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದಗಳನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ನಾವು ಬಳಸ್ತಾ ಬರ್ತೀವಿ. ನೋಡ್ರಿ, ಇಷ್ಟು ಇದಕ್ಕೆ ಉತ್ತರ ಯಾವುದು? ವಿವರಣಾತ್ಮಕ ಚಿಹ್ನೆ. ಯಾಕಂದ್ರೆ ಇವು 4 ಒಂದು ಡೆಫಿನೇಷನ್ ನಿಮಗೆ ತಿಳಿದಿದ್ರೆ ಗುರುತಿಸೋದಕ್ಕೆ ತುಂಬಾ ಈಜಿ ಆಗುತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನಾವು ನೋಡ್ತಾ ಹೋದಾಗ, ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆ ಆಗಿದೆ. ನಿಮಗೆಲ್ಲ ಡೆಫಿನೇಷನ್ ಗೊತ್ತಿರಬೇಕು. ಏನು ಬೆಟ್ಟದಾವರೆ? ಇಲ್ಲಿ ಸಮಾಸಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ. ಹಾಗಾದ್ರೆ ಸಮಾಸ ಅಂದ್ರೇನು, ಸಮಾಸಗಳು ಎಷ್ಟು ವಿಧ, ಅವು ಯಾವುವು ಅಂತೇಳಿ ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಇಲ್ಲಿ ಮುಖ್ಯವಾಗಿ ಬೆಟ್ಟದಾವರೆ, ಬೆಟ್ಟ ಪ್ಲಸ್ ದಾವರೆ, ಬೆಟ್ಟದಾವರೆ. ಇಲ್ಲಿ ಉತ್ತರ ಪದವೇ ಪ್ರಧಾನವಾಗಿದ್ದರ ಸಮಾಸಕ್ಕೆ ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ ಅಲ್ವಾ, ಡೆಫಿನೇಷನ್ ನೋಡಿದಾಗ. ಹಾಗಾಗಿ ಬೆಟ್ಟದವರು ಯಾವ ಸಮಾಸಕ್ಕೆ ಉದಾಹರಣೆ ಅಂದ್ರೆ ಇಲ್ಲಿ ತತ್ಪುರುಷ ಸಮಾಸಕ್ಕೆ. ಅಂದ್ರೆ ಇಲ್ಲಿ ಪೂರ್ವ ಪದ ನಾಮಪದ ಉತ್ತರ ಪದ ನಾಮಪದ ಇದ್ದು ಉತ್ತರ ಪದವೇ ಅರ್ಥವೇ ಪ್ರಧಾನವಾಗಿದ್ದರ ಸಮಾಸ ನಾವು ತತ್ಪುರುಷ ಸಮಾಸ. ಹಾಗೆ ನಿಮಗೆಲ್ಲ ದ್ವಿಗು ಸಮಾಸ ಅಂದ್ರೆ ಏನಂತ ಗೊತ್ತಿದೆ. ದ್ವಿಗು ಸಮಾಸದಲ್ಲಿ ನಿಮಗೆ ಪೂರ್ವ ಪದ ಮತ್ತು ಸಂಖ್ಯಾವಾಚಕ ಪದ ಉತ್ತರ ಪದ ಮತ್ತು ನಾಮಪದವಾಗಿದ್ರೆ ಅದು ನಾವು ದ್ವಿಗು ಸಮಾಸ ಅಂತ ಕರಿತಾ ಬರ್ತೀವಿ. ಹಾಗೇನೆ ತತ್ಪುರುಷ ಸಮಸ್ಯೆ ಏನು ಗೊತ್ತು. ಕರ್ಮಧಾರ ಸಮಸ್ಯೆಗೆ ನಾವೇನು ಕರಿತೀವಿ, ಪೂರ್ವ ಪದ ಗುಣವಾಚಕ ಉತ್ತರ ಪದದ ನಾಮಪಚಕವಾಗಿದ್ರೆ ಅದು ವಿಶೇಷಣ ಮತ್ತು ವಿಶೇಷಗಳಿಂದ ಕೂಡಿದ್ರೆ ಅದು ನಾವು ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ. ಹಾಗೆ ಗಮ ಸಮಾಸ ಅಂತಂದ್ರೆ ಏನು, ಪೂರ್ವ ಪದ ಮತ್ತು ಸರ್ವನಾಮ ಅಥವಾ ಕೃದಂತ ಅಥವಾ ಉತ್ತರ ಪದ ನಾಮಪದಗಳಾಗಿದ್ದರೆ ಮಾತ್ರ ಇಲ್ಲಿ ಗಮಕ ಸಮಾಸಕ್ಕೆ ನಾವು ಡೆಫಿನೇಷನ್ ಅಲ್ಲೆಲ್ಲ ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಇಲ್ಲಿ ಬೆಟ್ಟದಾವರೆ ಒಂದು ಸಮಸ್ಯೆಗೆ ಉದಾಹರಣೆ ಯಾವುದು? ತತ್ಪುರುಷ ಸಮಾಸ. ನೆಕ್ಸ್ಟ್ ತೃತೀಯ ವಿಭಕ್ತಿಯ ಕಾರಕಾರ್ತ್ರ ಯಾವುದು? ತೃತೀಯ ವಿಭಕ್ತಿ ಮೊದಲೇದು ಕರ್ತೃ, ಕರ್ಮ, ಕರ್ಣ ಇವೆಲ್ಲ ಗೊತ್ತಿರುವಂತ ಕಾರಕಾರ್ಥಗಳು. ಇಲ್ಲಿ ತೃತೀಯ ವಿಭಕ್ತಿ ಕಾರಕಾರ್ಥ ಯಾವ್ದಂದ್ರೆ ಮುಖ್ಯವಾಗಿ ಕರ್ಮಾರ್ಥ ಅಂತ ಕರಿತೀವಿ. ಸಂಪ್ರದಾನ, ಅಪಾದಾನ ಮತ್ತೆ ಕರ್ಣಾರ್ಥ. ಇಲ್ಲಿ ದ್ವಿತೀಯ ವಿಭಕ್ತಿ. ಹಾಗೇನೆ ಸಂಪ್ರದಾನಕ್ಕೆ ಮಗೆ ಅಪವಾದನಕ್ಕೆ ಸಹ ಇಲ್ಲಿ ವಿಭಕ್ತಿ ಪ್ರತ್ಯಯಗಳಲ್ಲಿ ಕಾರಕಾರ್ಥಗಳು ನಾವು ಗುರುತಿಸ್ತಾ ಹೋಗ್ತೀವಿ. ಹಾಗೇನೆ ಬೇಗನೆ, 4ನೇ ಪ್ರಶ್ನೆ ಬೇಗನೆ. ಈ ಪದವು ಈ ಅವ್ಯಯಕ್ಕೆ ಸೇರಿದೆ. ಯಾವ ಅವ್ಯಯಕ್ಕೆ ಗೊತ್ತಿದೆ? ಸಾಮಾನ್ಯಾರ್ಥಕ ಅವ್ಯಯ, ಅನುಕರಣ ಅವ್ಯಯ, ಭಾವಸೂಚಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ. ಅಂದ್ರೆ ಇಲ್ಲಿ ಸಾಮಾನ್ಯಾರ್ಥಕ ಅವ್ಯಯಗಳಿಗೆ ಪದಗಳು ಯಾವುವು ಅಂತ ನಿಮ್ಗೆಲ್ಲ ಗೊತ್ತಿದೆ. ಆ ಸಾಮಾನ್ಯಾರ್ಥಕ ಪದಕ್ಕೆ ಬೇಗನೆ, ಮೆಲ್ಲನೆ ಇವೆಲ್ಲ ಸಹ ಸಾಮಾನ್ಯಾರ್ಥಕ ಅವ್ಯಯ ಪದಗಳೇ ಬರುತ್ತೆ. ಹಾಗಾಗಿ ಬೇಗನೆ ಅನ್ನೋದು ಸಾಮಾನ್ಯಾರ್ಥಕ ಅವ್ಯಯ. ಅನುಕರಣ ಪದಗಳು ಯಾವ್ಯಾವು? ಭಾವಸೂಚನೆ ನೀಡುವಂತಹ ಪದಗಳು, ಹಾಗೆ ಕ್ರಿಯಾರ್ಥವನ್ನು ಸೂಚಕ ಪದಗಳು ನೀವು ನೋಡ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ಈ ತರ ಬರುತ್ತೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯರು ವರ್ಗೀಯ ವ್ಯಂಜನ ಅಕ್ಷರಗಳ ಸಂಖ್ಯೆ. ನೋಡಿ, ಮುಖ್ಯವಾಗಿ ವರ್ಗೀಯ ವ್ಯಂಜನಗಳ ಅಕ್ಷರಗಳಂತ ಕೇಳಿದರೆ ಇಲ್ಲಿ ಬೇರೆ ವ್ಯಂಜನಗಳನ್ನು ಕೇಳಿಲ್ಲ, ಅಥವಾ ವರ್ಗೀಯ ವ್ಯಂಜನ ಕೇಳಿದ ಅಥವಾ ಸ್ವರಗಳಂತ ಕೇಳಿಲ್ಲ. ವರ್ಗೀಯ 25, 13, 9, 6. 25 ಇಲ್ಲಿ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಆಗಿದೆ. ಹಾಗಾಗಿ ಉತ್ತರ ಯಾವುದು? ಎ 25. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವ ವಾಕ್ಯ. ಇವು ವಾಕ್ಯ ಪ್ರಭೇದಗಳು ಅಂತ ನಾವು ನೋಡ್ತಾ ಬರ್ತೀವಿ ಅಲ್ವಾ. ಈ ವಾಕ್ಯ ಪ್ರಭೇದಗಳಲ್ಲಿ ನಾವು ಮುಖ್ಯವಾಗಿ ಎಷ್ಟು ವಾಕ್ಯ ಪ್ರಭೇದಗಳಿದಾವೆ? 3 ಮುಖ್ಯವಾದಂತಹ ವಾಕ್ಯ ಪ್ರಭೇದಗಳು ಗೊತ್ತಿದೆ. ಒಂದು ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ ಅಥವಾ ಸಂಯುಕ್ತ ವಾಕ್ಯ ಅಂತ ಕರಿತೀವಿ. ಇನ್ನೊಂದು ಮಿಶ್ರ ವಾಕ್ಯ ಅಂತ ಕರಿತೀವಿ. ಇಲ್ಲಿ ಡೆಫಿನೇಷನ್ ನಿಮ್ಗೆ ಗೊತ್ತಿರಬೇಕು, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಇದು, ಅವೆಲ್ಲ ನೀವು ನೋಡ್ಕೊಳ್ತೀರಾ. ಬಟ್ ಇಲ್ಲಿ ವಾಕ್ಯ ಪ್ರಭೇದಗಳಲ್ಲಿ ಒಂದು ಪೂರ್ಣ ಕ್ರಿಯಾಪದ ಸ್ವತಂತ್ರ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ನಾವು ಕರಿತಾ ಬಂದ್ರೆ, ಎರಡನೇದಾಗಿ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳನ್ನೇ ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯವಾಗಿದ್ರೆ ಅದು ಸಂಯೋಜಿತ ವಾಕ್ಯ ಅಂತ ಕರೀತಾರೆ. ಹಾಗಾದ್ರೆ ಇಲ್ಲಿ ಒಂದು ಅಥವಾ ಅನೇಕ ವಾಕ್ಯಗಳೊಂದು ಪ್ರಧಾನ ಅಧೀನಗಳಾಗಿದ್ದರೆ ಅಂತಹ ವಾಕ್ಯವನ್ನು ಮಿಶ್ರ ವಾಕ್ಯ ಅಂತ ಕರೀತಾರೆ. ಉದಾಹರಣೆಗೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರ್ ಕಾರ್ಖಾನೆ ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸರಾದರೂ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಅವರು ಬಹುವಾಗಿ ಮರುಗಿದರು. ಇಲ್ಲಿ ಒಂದು ಬಹುಮುಖ್ಯವಾದಂತ ಏನಂದ್ರೆ ಒಂದು ಪ್ರಧಾನ ವಾಕ್ಯವಿದೆ. ಯಾವುದು ಇದರ ಪ್ರಧಾನ ವಾಕ್ಯ ಅಂತಂದ್ರೆ ಅವರು ಬಹುವಾಗಿ ಮರುಗಿದರು ಅನ್ನೋದೊಂದು ಒಂದು ಪ್ರಧಾನ ವಾಕ್ಯ. ಅವು ಉಪವಾಕ್ಯಗಳು ಯಾವುವು? 2 ಇದಾವೆ ಇಲ್ಲಿ. ಯಾವುದು? ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರ್ ಕಾರ್ಖಾನೆ ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರು. ಎರಡನೇದು ಯಾವುದು? ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರ ಅಪ್ಪಣೆ ದೊರೆಯಲಿಲ್ಲ. ಇವೆರಡೂ ಎಂಥ ವಾಕ್ಯಗಳು? ಉಪವಾಕ್ಯಗಳು. ಅದಕ್ಕೆ ಪ್ರಧಾನ ವಾಕ್ಯ ಕೆಳಗೆ ಆಗಿದೆ. ಯಾವ ಪ್ರಧಾನ ವಾಕ್ಯಕ್ಕೆ? ಅವರು ಬಹುಮುಖವಾಗಿ ಮರುಗಿದರು ಅನ್ನೋದು. ಹಂಗಾಗಿ ನಾವು ಈ ರೀತಿಯಾದ ವಿಶ್ಲೇಷಣೆ ಮಾಡ್ಕೊಂತ ಅರ್ಥ ಮಾಡ್ಕೊಂಡಾಗ ಈ ವಾಕ್ಯ ಪ್ರಭೇದಗಳಲ್ಲಿ ಹುಡುಕ್ತಾ ಹೋಗ್ಬೋದು. ಹಾಗಾಗಿ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ಒಂದು ವಾಕ್ಯವನ್ನು ಏನಂತ ಕರಿತೀವಿ? ಮಿಶ್ರ ವಾಕ್ಯ. ಹಾಗಾದ್ರೆ ಉತ್ತರ ಯಾವುದು? ಡಿ.
ನೆಕ್ಸ್ಟ್ ನಾವು ಎರಡನೇ ಮೇನ್ ಹೆಡ್ಡಿಂಗ್ ಅಲ್ಲಿ ನೋಡ್ತಾ ಹೋಗೋಣ. ಮೊದಲೆರಡು ಪದಕ್ಕೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ ಇದೆ. ಇಲ್ಲಿ 7ನೇ ಪ್ರಶ್ನೆಗಿದೆ, ಬಟ್ಟ ಬಯಲು ಅನ್ನೋಂಥದ್ದು ಯಾವ ವ್ಯಾಕರಣ ವಿಷಯದಲ್ಲಿ ಬರುತ್ತೆ ಅಂದ್ರೆ ದ್ವಿರುಕ್ತಿ ಅಂತ ಬರುತ್ತೆ. ಹಾಗೇನೆ ಹುಳ ಹುಪ್ಪಡಿ, ಅದು ಅಪ್ಪಡಿ ಅಂತ ಆಗಿದೆ, ಹುಳ ಉಪ್ಪಡಿ, ಅದು ಹುಳ ಹುಪ್ಪಡಿ ಅನ್ನೋದು ಇದು ವ್ಯಾಕರಣಾಂಶದ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಇದು ಹುಳ ಹುಪ್ಪಡಿ ಅನ್ನೋದು ಜೋಡಿ ನುಡಿಗೆ ಸಂಬಂಧಪಟ್ಟಂಥದ್ದು. ಹಾಗೇನೆ ಎರಡನೇದು ಇಲ್ಲಿ ಒಂದು ಸಂಧಿಗೆ ಸಂಬಂಧಪಟ್ಟ ಪದವಿದೆ. ಶರಶ್ಚಂದ್ರ ಅನ್ನುವಂತಹದ್ದು ಒಂದು ಚುಚ್ಚುವ ಸಂಧಿ ಆದ್ರೆ ದಿಗಂತ, ದಿಗಂತ ನಾವು ಬಿಡಿಸಾಗ ದಿಕ್ ಪ್ಲಸ್ ಅಂತ ದಿಗಂತ ಬರುತ್ತೆ. ಇದು ಜಶ್ವ ಸಂಧಿಗೆ ಉದಾಹರಣೆ ಪದ. ನೆಕ್ಸ್ಟ್ 9ನೇ ಪ್ರಶ್ನೆ, ಮಲಗು, ಇದು ಅಕರ್ಮಕ ಧಾತು. ಇಲ್ಲಿ ಅಕರ್ಮಕ ಮತ್ತೆ ಸಕರ್ಮಕ ಧಾತುಗಳು ಯಾವುದು ನಿಮ್ಗೆ ಗೊತ್ತಿರಬೇಕು. ಅದು ಕರ್ಮಪದವನ್ನು ಬಯಸಿದರೆ ಅಥವಾ ಬಯಸಲಿಲ್ಲವಾ ಅನ್ನೋದ್ರ ಮೇಲೆ ಇಲ್ಲಿ ನಾವು ಪದಗಳನ್ನು ನಾವು ನೋಡ್ತಾ ಬರೋದು. ಉದಾಹರಣೆಗೆ ಮಲಗು ಅನ್ನೋದು ಅಕರ್ಮಕ ಧಾತು, ಕೊಡು ಅನ್ನೋದು ಸಕರ್ಮಕ ಧಾತು. ನೆಕ್ಸ್ಟ್ ಇಲ್ಲಿ 10ನೇ ಪ್ರಶ್ನೆ, ತತ್ಸಮ ತದ್ಭವಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ. ವಂದ್ಯ ಭಂಜೆ, ಕುಟಾರ ಕೊಡಲಿ, ಇದು ಎಲ್ಲಿ ಬರುತ್ತೆ ಅಂದ್ರೆ ನಿಮಗೆ ಹಲಗಲಿ ಬೇಡರು ಅಂತ ಪದ್ಯ ಇದೆ ಅಲ್ವಾ, ಅಲ್ಲಿ ಬರುತ್ತೆ ನೋಡ್ರಿ ಕುಟಾರ ಅನ್ನುವಂಥ ಪದದ ಅರ್ಥಗಳು. ಇಲ್ಲಿ ಮುಖ್ಯವಾಗಿ ವಂದ್ಯ ಭಂಜೆ ಅಂತಾದ್ರೆ ಕುಟಾರ ಅನ್ನೋದು ಕೊಡಲಿ ಅಂತದ್ದು ನಾವು ನೋಡ್ತಾ ಹೋಗ್ಬೋದು. ಇಷ್ಟು ಮುಂದಿನದು ಪ್ರಶ್ನೆಗಳು ನೋಡ್ತಾ ಬಂದಾಗ ನಮಗೆ ಫಸ್ಟ್ ಮೇನಲ್ಲಿ 6, ಎರಡನೇ ಮೇನಲ್ಲಿ 4, ಇವೆಲ್ಲ ಸಹ ಪ್ರಶ್ನೆಗಳು ನಾವು ಫಸ್ಟ್ ಮೇನ್ ಸೆಕೆಂಡ್ ಮೇನಲ್ಲಿ ಇರ್ತವೆ. ನೆಕ್ಸ್ಟ್ 3ನೇ ಹೆಡ್ಡಿಂಗ್ ಕೆಳಗಿನ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಇಂದ ನೋಡ್ತಾ ಹೋಗೋಣ. ನಾವು 7 ಪ್ರಶ್ನೆಗಳು ಬರ್ತವೆ. ನಿಮ್ಗೆ 7 ಪ್ರಶ್ನೆಗಳು ಸಹ ಹೇಗೆ ಡಿವೈಡ್ ಆಗಿದೆ ಅಂತೇಳಿ ನಾನು ಬ್ಲೂ ಪ್ರಿಂಟ್ ಅನ್ನು ನಾವು ಹೇಳ್ಬೇಕಾದ್ರೆ ಹೇಳಿದ್ದೆ ನಿಮಗೆ. ಅಂದ್ರೆ ಅಲ್ಲಿ ಪದ್ಯದಿಂದ ಎಷ್ಟು ಕೇಳ್ತಾರೆ, ಪಾಠದಿಂದ ಎಷ್ಟು ಕೇಳ್ತಾರೆ, ಹಾಗೇನೆ ಪೂರಕ ಪಾಠದಿಂದ ಎಷ್ಟು ಕೇಳ್ತಾರೆ ಅಂತೇಳಿ ಅಲ್ವಾ. ಇಲ್ಲಿ ಬಹುವಾಕ್ಯ ಪ್ರಶ್ನೆಗಳಾದ ನಂತರ ನಮಗೆ ಒಂದು ವಾಕ್ಯ ಉತ್ತರಿಸೋದು ಗದ್ಯದಿಂದ 4 ಪ್ರಶ್ನೆಗಳು ನಿಮ್ಗೆ ಗೊತ್ತಿದೆ ನೋಡ್ರಿ. 11ನೇ ಪ್ರಶ್ನೆ, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು, ಇದು ನಿಮ್ಗೆ ಗೊತ್ತಿದೆ ಯಾವ ಪಾಠದಿಂದ, ನಮ್ಮ ಭಾಷೆ. ವೆರಿ ಗುಡ್. 12 ಶಾನಭೋಗರ ಬ್ರಹ್ಮಾಸ್ತ್ರ ಯಾವುದು, ಇದು ವ್ಯಾಘ್ರ ಗೀತೆ, ಹೌದಲ್ಲ, ಪಾಠದಿಂದ. ನೆಕ್ಸ್ಟ್ 13ನೇ ಪ್ರಶ್ನೆ, ರಾಹುಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು, ಇದು ಚಾಪ್ಟರ್ ಯಾವುದು, ಪದ್ಯದ್ದು ಪಾಠ ಯುದ್ಧ ಪಾಠದಿಂದ. ನೆಕ್ಸ್ಟ್ 14ನೇ ಪ್ರಶ್ನೆ, ಕೌಸಂಬಿಯ ರಸ ಯಾರು, ನಿಮ್ಗೆ ಕೊನೆಯ ಒಂದು ಪಾಠ ಬರುತ್ತೆ. ಪಾಠದಲ್ಲಿ ಅಗ್ನಿಭೂತಿ ಮತ್ತೆ ವಾಯುಭೂತಿಯರ ಕಥೆ ಅನ್ನೋಂಥದ್ರಲ್ಲಿ ಬರುವಂತ ಪ್ರಶ್ನೆ ಆಗಿದೆ, ಕೌಸಂಬಿಯ ರಸ ಯಾರು ಅನ್ನೋಂಥದ್ದು. ಹಾಗೆ ಇಲ್ಲಿ 4 ಪ್ರಶ್ನೆಗಳು ನಿಮಗೆ ಬಂದು ಅಲ್ವಾ. ನಾವು ನೋಡ್ತಾ ಬಂದಾಗ ಕ್ವಶನ್ ಪೇಪರ್ ಅನಲೈಸ್ ಮಾಡ್ತಾ ಹೋದಾಗ ನಮ್ಗೆ ಅಲ್ಲಿ ಹೇಳ್ತಾ ಬಂದ್ರು ಪದ್ಯದಿಂದ 4 ಪ್ರಶ್ನೆಗಳು ಕೇಳ್ತಾರೆ ಅಂತೇಳಿ ಗದ್ಯದಿಂದ. ಹಾಗೆ ಗದ್ಯದ 4 ಪ್ರಶ್ನೆಗಳು ಬಂದವು, ಇದೆಲ್ಲೂ ಸಹ ಗದ್ಯದಿಂದ. ನೆಕ್ಸ್ಟ್ ಪದ್ಯದಿಂದ ಯಾವ ಬಂದಿದ್ದಾವೆ, ಪದ್ಯದಿಂದ ಎಷ್ಟು ಪ್ರಶ್ನೆಗಳು ಹೇಳ್ಬೇಕು, 2 ಕೇಳ್ಬೇಕಾಯ್ತಲ್ವಾ. ನೋಡ್ರಿ, ಕವಿಗೆ ಹುಲ್ಲಿನ ಆಸು ಹೊಸ ರೀತಿಯ ಕಂಡಿದೆ, ಯಾವುದು ಗೊತ್ತಿದೆ, ಹಸರು. ದ್ರೋಣನು ಯಾರೊಡನೆ ಪರಶುರಾಮ ಬಳಿಗೆ ಬಂದನು, ಇಲ್ಲಿ ಪ್ರಶ್ನೆ ಪದ್ಯದಿಂದ. ಕೆಮ್ಮನೆ ಮೀಸೆ ಒತ್ತನೆ ಪಾಠ ಇದು ಕೇಳಿದ್ರಲ್ಲ, ಅದು ನಿಮಗೆ ಪದ್ಯದಿಂದ ಕೇಳಿರೋದು. ನೆಕ್ಸ್ಟ್ 17ನೇ ಪ್ರಶ್ನೆ, ಅದು ಪುಟ್ಟ ಪೂರ್ವೆ ಅಮ್ಮ ಎಲ್ಲಿ ಮಲಗಿದ್ದಾಳೆ, ಗೊತ್ತಾಯ್ತಲ್ಲ, ಇದು ಯಾವ ಪಾಠ, ಯಾವುದು, ಇದು ಪೂರಕ ಪಾಠ. ವಸಂತ ಮುಖ ತೋರಲಿಲ್ಲ. ನೋಡ್ರಿ, ಬ್ಲೂ ಪ್ರಿಂಟ್ ಪ್ರಕಾರವಾಗಿನೇ ಗದ್ಯದಿಂದ 4 ಪ್ರಶ್ನೆಗಳು ಕೇಳಲಾಗಿದೆ, ಪದ್ಯದಿಂದ 2 ಪ್ರಶ್ನೆಗಳು, ಪೂರಕದಿಂದ 1 ಪ್ರಶ್ನೆನೇ ಕೇಳಲಾಗಿದೆ. ನಿಮ್ಗೆ ಯಥಾ ಪ್ರಕಾರವಾಗಿ ಹೀಗೇನೆ, ಬಟ್ ಪ್ರಶ್ನೆಗಳು ಸಂಖ್ಯೆ, ಪ್ರಶ್ನೆಗಳು ವಿಧಗಳು ಬೇರೆ 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 ಪ್ರಶ್ನೆ ಕೇಳಬಹುದು. ಬಟ್ ಇದೇ ಗದ್ಯದಿಂದ 4 ಪ್ರಶ್ನೆಗಳು ಕೇಳಬೇಕು, ಪದ್ಯದಿಂದ 2 ಪ್ರಶ್ನೆ ಕೇಳ್ತಾರೆ, ಪೂರಕ ಪಾಠದ 1 ಬರುತ್ತೆ. ಅರ್ಥ ಆಯ್ತಲ್ವಾ. ಓಕೆ, ನೆಕ್ಸ್ಟ್ ಹೆಡ್ಡಿಂಗ್ ನಾವು ಹೋಗ್ತಾ ಹೋಗೋಣ. 4ನೇದು, ಈ ಕೆಳಗಿನ ಪ್ರಶ್ನೆಗೆ 2 ಅಥವಾ 3 ವಾಕ್ಯಗಳು ಉತ್ತರ ಬರೀರಿ. ಅವು 10 ಪ್ರಶ್ನೆಗಳು, 2 ಅಂಕಗಳು, 20 ಅಂಕಗಳು. ಇಲ್ಲೂ ಹೇಳಿದೆ ನಾನು ಏನಂತ, 2 ಅಂಕ ಪ್ರಶ್ನೆಗಳು ಹೇಗೆ ಕೇಳಬೇಕು ಅಂತ ನಾನು ಬ್ಲೂ ಪ್ರಿಂಟ್ ಅಲ್ಲಿ ಕೇಳ್ತಾ ಬಂದೆ. ಅಂದ್ರೆ ಗದ್ಯದಿಂದ 4 ಪ್ರಶ್ನೆಗಳು ಕೇಳಲಾಗ್ತದೆ, ಪದ್ಯದಿಂದ 2 ಪ್ರಶ್ನೆಗಳು, ಪೂರಕಾದ್ಯದಿಂದ 4 ಪ್ರಶ್ನೆಗಳು ಬಂದಿದ್ದೇವಲ್ಲ ಅಂತ ನಾವು ನೋಡ್ತಾ ಹೋಗೋಣ. ಈಗ 18ನೇ ಪ್ರಶ್ನೆ, ಹುಲಿಯ ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣವೇನು, ಇದು ಸಹ ಗದ್ಯ ಪಾಠದಿಂದ ವ್ಯಾಘ್ರಗೀತೆ. 19, ರಾಹಿಲನ ಮಾನವೀಯತೆಯ ಗುಣ ಹೇಗೆ ವ್ಯಕ್ತವಾಗಿದೆ, ಇದು ಸಹ ಒಂದು ಗದ್ಯ ಭಾಗದಿಂದ ಬಂದಿರುವಂತಹ ಪ್ರಶ್ನೆ, ಯುದ್ಧ. 20ನೇ ಪ್ರಶ್ನೆ, 20ನೇದು, ಶಬರಿಯು ರಾಮ ಲಕ್ಷ್ಮಣರಿಗೆ ಉಪಚರಿಸಿದ ರೀತಿಯನ್ನು ವಿವರಿಸಿ. ಇದ್ಯಾವುದು, ಶಬರಿ ಪಾಠದಿಂದ ಕೇಳಿರುವಂತದ್ದು. 21ನೇದು,
ಸೂರ್ಯ ಮಿತ್ರನು ಅಗ್ನಿಭೂತಿ ವಾಯುಭೂತರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು? ನಿಮ್ಗೆ ಗೊತ್ತಿದೆ ವಾಯುಭೂತಿ ಮತ್ತೆ ಅಗ್ನಿಭೂತಿಯ ಇದರಲ್ಲಿ ಬರುವಂತಹ ಪ್ರಶ್ನೆ ಇದು. ನೆಕ್ಸ್ಟ್ 22ನೇ ಪ್ರಶ್ನೆ ನೋಡ್ರಿ, ಗದ್ಯದಿಂದ 4 ಪ್ರಶ್ನೆ ಬಂದ್ವಲ್ಲ, 1, 2, 3, 4 ಪ್ರಶ್ನೆಗಳು ಗದ್ಯದಿಂದ. ಈಗ ಪದ್ಯದಿಂದ 2 ಪ್ರಶ್ನೆ ಬಂದವಿಲ್ಲ ಅಂತ ನೋಡ್ತಾ ಹೋಗೋಣ. 22 ಪರಶುರಾಮನು ಮಣ್ಣಿನ ಪಾತ್ರೆ ಆರೋಗ್ಯವನ್ನು ಕೊಡಲು ಕಾರಣವೇನು? ಇದು ಗೊತ್ತಿದೆ, ಕೆಮ್ಮನೆ ಮೀಸೆ ಹೊತ್ತಿನಿಂದ ಕೇಳಿರುವಂತಹ ಒಂದು ಪ್ರಶ್ನೆ ಪದ್ಯದಿಂದ. 23 ಹಸಿರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿ ಹೇಗೆ ವರ್ಣಿಸಿದ್ದಾರೆ? ಇದು ಸಹ ಯಾವುದು? ಹಸಿರು ಪದ್ಯದಿಂದ ಕೇಳಿರುವಂತಹ ಪ್ರಶ್ನೆ. ಪದ್ಯದಿಂದ 2 ಪ್ರಶ್ನೆಗಳು ನಮಗೆ ಸಿಕ್ಕೋಯ್ತು. ನೆಕ್ಸ್ಟ್ 24ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು? ನಿಮ್ಗೆ ಗೊತ್ತಿದೆ ಯಾವುದು? ಭಗತ್ ಸಿಂಗ್ ಅಂದ್ರೆ ಪೂರಕ ಅಧ್ಯಾಯ ಪಾಠದಿಂದ ಬಂದಿರುವಂತಹ ಪ್ರಶ್ನೆ ಮೊದಲನೇದು. 25 ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು? ಉದಾತ್ತ ಚಿಂತನೆಗಳು ನಾವೇನಿದಲ್ವಾ ಅದರಿಂದ ಬಂದಿರುವಂತಹ ಪ್ರಶ್ನೆ ಇದು. ನೆಕ್ಸ್ಟ್ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ? ಇದು ವಚನಗಳು, ಅಕ್ಕ ಮಹಾದೇವ ವಚನಗಳಿಂದ ಬಂದಿರುವಂತಹ ಪ್ರಶ್ನೆ. ನೆಕ್ಸ್ಟ್ 27 ಗೃಹೋಪದೇಶ ಗುಣಗಳನ್ನು ಪಟ್ಟಿ ಮಾಡಿ. ನೋಡ್ರಿ, ಪೂರಕ ಪಾಠದ ಕೊನೆಯ ಅಧ್ಯಾಯ ಶುಕನಾಸನ ಉಪದೇಶ. ಈ ಪಾಠದಿಂದ ನಿಮಗೆ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ. 4 ಪ್ರಶ್ನೆಗಳು ಭಗತ್ ಸಿಂಗ್ನಿಂದ, 1 ಉದಾತ್ತ ಚಿಂತನೆಗಳಿಂದ, 2ನೇದು ವಚನಗಳಿಂದ, ಮತ್ತೊಂದು ಶುಕನಾಸನ ಉಪದೇಶ. ನೋಡ್ರಿ, 4 ಪಠ್ಯಪೂರಕದಿಂದ ಒಂದೊಂದು ಪ್ರಶ್ನೆಯಲ್ಲಿ ಇಲ್ಲಿ ಕೇಳಲಾಗಿದೆ. ಹಾಗೇನೆ ಪೂರಕ ಪಾಠದಿಂದ ಒಂದು ವಾಕ್ಯದಲ್ಲಿ ಕೇಳಿದ್ರಿ. ಇಲ್ಲಿ ನೋಡ್ರಿ, ಪುಟ್ಟ ಪೋರಿ ಅಮ್ಮ ಎಲ್ಲಿ ಮಲಗಿದ್ದಾಳೆ ಅನ್ನೋದಿತ್ತಲ್ವಾ, ಇದೊಂದು ಪೂರಕ ಪಾಠ. ನಮಗೆ 8 + 1 9 ಪ್ರಶ್ನೆ ಪೂರಕ ಪಾಠ. ಒಂದು ವಿಚಾರ ಏನಂತಂದ್ರೆ, ನಿಮಗೆ 6 ನಿಮಗೆ ಇರುವಂತಹ ಒಂದು ಪೂರಕ ಪಾಠಗಳಲ್ಲಿ ಯಾವುದಾದರೂ ಒಂದು ಪಾಠವನ್ನು ಕೈ ಬಿಡಲಾಗುತ್ತದೆ. ಅದು ಬಹಳ ವೆರಿ ಇಂಪಾರ್ಟೆಂಟ್. ಅಂದ್ರೆ ಯಾವ ಪಾಠಕ್ಕಂತ ಇಲ್ಲಿಲ್ಲ. ಉದಾಹರಣೆಗೆ ನೀವು ಇಲ್ಲಿ ಗಮನಿಸಿದ್ರಾ, ಇಲ್ಲಿ ಒಂದು ಪ್ರಶ್ನೆ ಸಹ ಪ್ರಾಸ ಬಿಟ್ಟ ಕತೆ ಎನ್ನುವಂತಹ ಪೂರಕದಿಂದ ಒಂದು ಪ್ರಶ್ನೆ ಕೇಳಿಲ್ಲ, ಇಲ್ಲಿ ಸ್ಕಿಪ್ ಮಾಡಿದ್ದಾರೆ, ಅಂದ್ರೆ ಅದನ್ನ ಬಿಡಲಾಗಿದೆ. ಹಾಗಾಗಿ ಆನ್ಯಲ್ ಎಕ್ಸಾಮ್ ಅಲ್ಲಿ ಆದರೂ ಸಹ ಅಷ್ಟೇ, ಯಾವ್ದಾದ್ರು ಒಂದು ಪಾಠದ ನಿಮಗೆ ಒಂದು ಪ್ರಶ್ನೆ ಸಹ ಬರಲ್ಲ. ಅದು ಯಾವ್ದಂತ ಇಲ್ಲ, ಬಟ್ ಯಾವ್ದಾದ್ರೂ ಬಿಡಬಹುದು. ಹಾಗಾಗಿ ಅದರಿಂದ 4 + 1 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ ಇದ್ದೇ ಇರ್ತವೆ. ಹಾಗಾಗಿ ನೀವು ಪಠ್ಯಪೋಷಕ ಅಧ್ಯಯನ ಸಹ ವೆರಿ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಬೇಕು. ಈ ಭಾಗದಲ್ಲಿ 3-4 ವಾಕ್ಯದಲ್ಲಿ ಭಾಗದಲ್ಲಿ ಕೇಳುವ ಪ್ರಶ್ನೆಗಳಲ್ಲಿ ಇಂಪಾರ್ಟೆಂಟ್ ಆಗಿ ನೀವು ಪಠ್ಯಪೋಷಕ ಅಧ್ಯಯನ ಸಹ ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಒಂದು ಹೆಡ್ಡಿಂಗ್ ಬರೋಣ. 5ನೇದು, ಈ ಕೆಳಗಿನ ಕವಿಗಳ ಪರಿಚಯ ವಾಕ್ಯ ರೂಪದಲ್ಲಿ ಬರೀರಿ. ನೋಡ್ರಿ, ಮುಖ್ಯವಾಗಿ ನೀವು ಗಮನಿಸ್ಬೇಕಿಲ್ಲಿ ಏನಂತ ಅಂತಂದ್ರೆ ವಾಕ್ಯ ರೂಪ ಅನ್ನೋಂಥದ್ದು ಇಲ್ಲಿ ಬಳಸ್ಬೇಕಿಲ್ಲಿ ಅಲ್ವಾ. ಇಲ್ಲಿ ವಾಕ್ಯ ರೂಪದಲ್ಲಿ ಬರೀರಿ ಅಂತ ಕೇಳಿದಾಗ ನಾವು ಅಲ್ಲಿ ಯಾವುದೇ ಕಾರಣಕ್ಕೂ ಸಹ ನಾವು ಬೇರೆ ವಿಭಾಗದಲ್ಲಿ ಬರೆಯಕ್ಕೆ ಬರಲ್ಲ, ವಾಕ್ಯ ರೂಪಗಳನ್ನೇ ಬರೆಸಬೇಕಾಗುತ್ತೆ. ಇವು 2 ಇರ್ತವೆ, 3 ಅಂಕಗಳು. ಹಾಗಾಗಿ 2 3 6. ಇಲ್ಲಿ ವಿಕ್ರು 28ನೇ ಪ್ರಶ್ನೆ, ವಿಕ್ರ ಗೋಕಾಕ್ ಮತ್ತು 29 ರನ್ನ. ಗೊತ್ತಿದೆ, ವಿಕ್ರ ಗೋಕಾಕ್ ಲಂಡನ್ ನಗರವನ್ನು ಗದ್ಯವನ್ನು ಭಾಗವನ್ನು ಬರೆದಂತಹ ಲೇಖಕರ ಪರಿಚಯವನ್ನು ನೀವು ವಾಕ್ಯ ರೂಪದಲ್ಲಿ ಬರೀಬೇಕು. ಅವರ ಕಾಲ, ಕೃತಿ, ಸ್ಥಳಗಳು ಎಲ್ಲವನ್ನು ವಾಕ್ಯ ರೂಪದಲ್ಲಿನೇ ಬರ್ಕೊಳ್ತಾ ಹೋಗಬೇಕು. ಹಾಗೆ ರನ್ನ ಸಹ ಚಲಮನೆ ಮೆರೆಯುವಮ್ಮನ ರನ್ನದಲ್ಲಿ ಬಂದಿರುವಂತಹ ಪದ್ಯ ವಿಭಾಗದ ಕೇಳಿರುವಂತಹ ಪ್ರಶ್ನೆ ಕವಿ ಪರಿಚಯ ರನ್ನ. ನೋಡಿ, ಗದ್ಯ ಭಾಗದಿಂದ ಒಂದು, ಪದ್ಯ ಭಾಗದ ಒಂದು. ನಿಮಗೆ ಹೇಳಿದಾಗೆ ಇಲ್ಲಿ ಒಂದೊಂದು ಸಹ ಇಲ್ಲಿ ಕೇಳಿರುವಂತಹದ್ದು ಗಮನಿಸ್ತಾ ಹೋಗ್ತೀವಿ. ನೆಕ್ಸ್ಟ್ ಹೆಡ್ಡಿಂಗ್ ನಮಗೆ ಬರುತ್ತೆ ಒಂದು ಛಂದಸ್ಸು. ಛಂದಸ್ಸಿನಲ್ಲಿ ಏನಿದೆ? ಈ ಕೆಳಗಿನ ಪದ್ಯ ಬಗ್ಗೆ ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ನೋಡ್ರಿ, ಇಲ್ಲಿ 30ನೇ ಪ್ರಶ್ನೆ. ಇಲ್ಲಿ ಮೊದಲಿಗೆ ಏನಾಗ್ಬೇಕು, ನೀವು ಪ್ರಸ್ತಾರ ಹಾಕಬೇಕು, ಆನಂತರ ಗಣ ವಿಂಗಡಿಸಬೇಕು, ನಂತರ ಛಂದಸ್ಸಿನ ಹೆಸರನ್ನು ಬರಿಬೇಕು. ಯಾಕಂದ್ರೆ ಛಂದಸ್ಸಿನ ಹೆಸರು ಬರೀಲಿಲ್ಲ ಅಂತಂದ್ರೆ ಇಲ್ಲಿ ನಿಮ್ಗೆ ಅಂಕ ಸಿಗೋಲ್ಲ. ಹಾಗಾಗಿ ಇದು ನಿಮ್ಗೆ ತಿಳ್ಕೊಂಡಿರ್ಬೇಕು. ಅಂದ್ರೆ 1 ಸಾಲು ಬಂದ್ರೆ ಯಾವ ಛಂದಸ್ಸು, 2 ಸಾಲುಗಳು ಬಂದ್ರೆ ಯಾವ ಛಂದಸ್ಸು, 3 ಸಾಲು ಬಂದ್ರೆ ಯಾವ ಛಂದಸ್ಸು ಅಂತ ತಿಳ್ಕೊಂಡಿದ್ರೆ ನೀವು ಈಸಿಯಾಗಿ ಇಲ್ಲಿ ಪ್ರಸ್ತಾರವನ್ನು ಹಾಕಕ್ಕೆ ಸಿಗುತ್ತೆ. ನಮ್ಗೆ ಗೊತ್ತಿದೆ, ನಿಮಗೆ ಷಟ್ಪದಿಯಲ್ಲಿ 6 ಸಾಲುಗಳಿರ್ತವೆ. ಪರೀಕ್ಷೆ ದೃಷ್ಟಿ ನಿಮ್ಗೆ ಎಷ್ಟು ಸಾಲು ಕೊಡ್ತಾರೆ ಅಂದ್ವಿ? 3 ಸಾಲುಗಳನ್ನು ಕೊಟ್ಟಿರ್ತಾರೆ, ಹೌದಲ್ವಾ? ನೋಡ್ರಿ, 1 2 3 ಪಾದಗಳು ಅಥವಾ ಸಾಲು ಅಂತ ನಾನು ಕರಿತಾ ಹೋಗ್ತೀವಿ. ಇಲ್ಲಿ 3 ಸಾಲುಗಳಲ್ಲಿ ಇರುವಂತದ್ದು ಷಟ್ಪದಿ. ಹಾಗಾದ್ರೆ ಷಟ್ಪದಿ ನಾವು ಮತ್ತೆ 2 ಈ ವಿಭಾಗಗಳು ಕಾಣ್ತಾ ಹೋಗ್ತೀವಿ. ಅಲ್ಲಿ ಮುಖ್ಯವಾಗಿ ನಿಮಗೆ ಭಾಮಿನಿ ಷಟ್ಪದಿ ಅಥವಾ ಇದು ವಾರ್ಧಕ ಷಟ್ಪದಿನ ಅನ್ನೋಂಥದ್ದು ಗಮನಿಸಬೇಕಾಗುತ್ತೆ. ನಿಮ್ಗೆ ಆ ಪ್ರಸ್ತಾರ ಆಗದಾಗ ನೋಡಿದ್ರೆ ಇಲ್ಲಿ ಇನ ತನುಜನ ಕೂಡ ಮೈದನನ ತನದ ಸರಸವೆನಸಗೆ ರಥದೋಳ್ ಧನು ಜರೀಪ ಬರಿಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ ಅನ್ನೋಂಥದ್ದು ಇದು ಒಂದು ಭಾಮಿನಿ ಷಟ್ಪದಿಯಲ್ಲಿರುವಂತಹದ್ದು. ಮೊದಲಿಗೆ ನೀವೇನಾಗಬೇಕು, ಇವುಗಳಿಗೆಲ್ಲನೂ ಪ್ರಸ್ತಾರ ಹಾಕ್ತಾ ಹೋಗ್ಬೇಕು.
ನಂತರ 3 4 3 4 ಇದಕ್ಕೆ ನೀವು ಗಣ ವಿಂಗಡಣೆ ಮಾಡ್ತಾ ಬರಬೇಕು. ನಂತರ ಗಣ ವಿಂಗಡಣೆ ಆದ ನಂತರ ಇಲ್ಲಿ ಛಂದಸ್ಸು ಯಾವುದು, ಮೇಲಿನ ಛಂದಸ್ಸು ಯಾವುದರು, ಭಾಮಿನಿ ಷಟ್ಪದಿ ಛಂದಸ್ಸಾಗಿದೆ ಅಂತ ಬರೆದ್ರೆ ನಿಮಗೆ 3 ಅಂಕಗಳು ಉತ್ತಮವಾಗಿ ಪಡೆಯಬಹುದು. ನೆಕ್ಸ್ಟ್ ಹೆಡ್ಡಿಂಗ್ ನಾವು 7ನೇ ಹೆಡ್ಡಿಂಗ್ ನೋಡ್ತಾ ಬರೋಣ. ಈ ಕೆಳಗಿನ ವಾಕ್ಯದ ಅಲಂಕಾರವನ್ನು ಹೆಸರಿಸಿ ಆ ಲಕ್ಷಣ ಬರೆದು ಸಮನ್ವಯಗೊಳಿಸೋದು. ನೋಡಿ, ಇಲ್ಲೂ ಅಷ್ಟೇ ನಿಮಗೆ 3 ಅಂಕ ಈಸಿಯಾಗಿ ಸಿಗುವಂಥದ್ದು. ಯಾಕಂದ್ರೆ ಅಲಂಕಾರಗಳು ಇರೋದು ತಿಳ್ಕೊಂಡಿದ್ರೆ ಸಾಕು. 6 ಅಲಂಕಾರಗಳಲ್ಲಿ ಯಾವ್ದಾದ್ರು ಒಂದನ್ನು ಕೇಳ್ತಾರೆ ಅಂತ ಹೇಳಿದ್ನಲ್ವಾ, ಹಾಗಾಗಿ ನೋಡಿಲ್ಲಿ ಇಲ್ಲಿ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆಯಬೇಕು. ನೋಡ್ಬೇಕು, ಇದು ಅಲಂಕಾರ. ಮೊದಲಿಗೆ 31ನೇ ಪ್ರಶ್ನೆಯಲ್ಲಿ ನೀಚರಿಗೆ ಮಾಡಿದ ಪ್ರಕಾರ ಹಾವಿಗೆ ಹಾಲೆರೆದಂತೆ. ನೋಡ್ರಿ, ಇಲ್ಲಿ ಏನ್ ಮಾಡ್ಬೇಕು, ನೀವು ಮೊದಲಿಗೆ ಅಲಂಕಾರದ ಹೆಸರನ್ನು ಬರಿಬೇಕು, ಎರಡನೇದಾಗಿ ಲಕ್ಷಣವನ್ನು ಬರಿಬೇಕು, ನಂತರ ಲಕ್ಷಣದ ನಂತರ ಸಮನ್ವಯಗೊಳಿಸೋದು. ಇದು ಗೊತ್ತಿದೆ, ನೀಚರಿಗೆ ಮಾಡಿದ ಪ್ರಕಾರ ಹಾವಿಗೆ ಹಾಲೆರೆದಂತೆ. ಅಲಂಕಾರ ಯಾವುದು, ಉಪಮ ಅಲಂಕಾರ. ಲಕ್ಷಣ ಆನಂತರ ಆ ಲಕ್ಷಣದ ನಂತರ ಈ ಲಕ್ಷಣ ಸಮನ್ವಯಗೊಳಿಸ್ಬೇಕಾದ್ರೆ ಮಾಡ್ಬೇಕು. ಇಲ್ಲೇನು ಒಂದು ಉಪಮಾನ, ಉಪಮೇಯ, ಸಮಾನ ಧರ್ಮ, ವಾಚಕ ಪದ ಮತ್ತು ಸಮನ್ವಯ, ಇವೆಲ್ಲ ಭಾಗಗಳನ್ನು ಬರೆದ್ರೆ ನಿಮಗೆ 3 ಅಂಕಗಳು ಸಿಗ್ತಾ ಹೋಗುತ್ತೆ. ಇಲ್ಲಿ ಯಾವುದಾದ್ರೂ ಕೇಳ್ಬೋದು. ಇಲ್ಲಿ ನೆಕ್ಸ್ಟ್ ನೋಡ್ತಾ ಹೋಗೋಣ. 8ನೇ ಭಾಗದಲ್ಲಿ ಈ ಕೆಳಗಿನ ಗಾದೆಗಳು ಯಾವುದಾದ್ರೂ ಒಂದನ್ನು ಗಾದೆಯನ್ನು ವಿಸ್ತರಿಸಿ ಬರೆಯಿರಿ. 2 ಕೇಳಿರ್ತಾರೆ, ಯಾವುದಾದ್ರೂ ಒಂದನ್ನು ಬರಿಬೇಕು. ತುಂಬಾ ಈಸಿಯಾಗಿ ನಿಮ್ಗೆ ಇದು ಬರಲಿಲ್ಲ ಅಂದ್ರೆ ಇಲ್ಲಿ ಕೆಳಗಡೆದಾದ್ರೂ ಬರಿಬಹುದು. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಇದು ಗೊತ್ತಿದ್ರೆ ನೀವು ಬರಿಬಹುದು, ಅಥವಾ ಗೊತ್ತಿಲ್ವಾ ಕೆಳಗೆ ಆಳಾಗಿ ಬಲ್ಲವನು ಅರಸನಾಗಬಲ್ಲ. ನೋಡ್ರಿ, ತುಂಬಾ ಈಸಿಯಾಗಿ ನಾವು ಬರುವಂತ ಒಂದು ಅಂಕ ಇದು ಸಹ. ಯಾಕಂದ್ರೆ ಒಂದು ಚಾಯ್ಸ್ ಇರೋದ್ರಿಂದ ನಿಮಗೆ ಅಯ್ಯೋ ಇದು ಗೊತ್ತಿಲ್ಲವಲ್ಲ ಅಂತೇಳಿ ಒದ್ದಾಡೋದಕ್ಕಿಂತ ಇನ್ನೊಂದಿದೆಲ್ಲ ಅಂತ ನೋಡ್ಕೊಂಡು ಈಸಿಯಾಗಿ ಬರಿತಾ ಹೋಗ್ಬೋದು. ನೆಕ್ಸ್ಟ್ ನಮಗೆ ಉತ್ತಮ ಅಂಕಗಳು ಬರೋಕ್ಕೆ ಇನ್ನೊಂದು ವಿಭಾಗವೇ ಈ ಸಂದರ್ಭ ಅಲ್ವಾ. 9ನೇ ನೋಡ್ರಿ, ಕೆಳಗಿನ ಹೇಳಿಕೆಗಳ ಸಂದರ್ಭ ಸ್ವಾರಸ್ಯಗಳನ್ನು ಬರೆಯಿರಿ. ಇಲ್ಲಿ ಇನ್ನೊಂದು ನಿಮ್ಗೆ ನಾನು ಹೇಳೋದು ಮರ್ತೆ. ಯಾಕೆಂದ್ರೆ ನಮಗೆ ಕಠಿಣತೆಯಲ್ಲಿ 20% ಅಂತ ಕೇಳ್ತಾರೆ ಬಂದಾಗ ನಿಮಗೆ ಕೇಳುವಂಥದ್ದು ಅಪ್ಲೈಡ್ ಕ್ವಶನ್ಸ್ ಅಂತ ಕೇಳ್ತಾರೆ ಅಲ್ವಾ. ಅಪ್ಲೈಡ್ ಅಂತಂದ್ರೆ ಬೇರೆ ಎಲ್ಲೂ ಅಲ್ಲ, ಪುಸ್ತಕದ ಮಧ್ಯಭಾಗದಿಂದ ನಿಮಗೆ ಯಾವುದಾದ್ರೂ ಪ್ರಶ್ನೆ ಅಲ್ಲಿ 3-4 ವಾಕ್ಯದಲ್ಲಾದ್ರೂ ಕೇಳಬಹುದು, ಅಲ್ಲಿ 1-2 ಪ್ರಶ್ನೆ ಬರಬಹುದು, ಅಥವಾ ನಿಮಗೆ 2ನೇ ಭಾಗದಲ್ಲಿ ಕೇಳುವಂಥದ್ದು ಎಲ್ಲಪ್ಪ ಅಂದ್ರೆ ಸಂದರ್ಭ ಬರ್ತವೆ. ಬಹಳ ವೆರಿ ಇಂಪಾರ್ಟೆಂಟ್. ನೀವು ಎಲ್ಲ ಪ್ರಶ್ನೆ ಪತ್ರ ತೆಗೆದು ನೋಡಿದಾಗ ಸಂದರ್ಭದಲ್ಲಿ ಮಾತ್ರ ಅಪ್ಲೈಡ್ ಆಗಿ ಕೇಳಿರ್ತಾರೆ. ನಿಮಗೆ ಅಭ್ಯಾಸದ ಪ್ರಶ್ನೆಗಳು ಬಿಟ್ಟು ಉಳಿದ ಪ್ರಶ್ನೆಗಳನ್ನು, ಸಂದರ್ಭಗಳನ್ನು ಪದ್ಯ ಅಥವಾ ಗದ್ಯ ಭಾಗದ ಮಧ್ಯಭಾಗದಲ್ಲಿ ಯಾವುದಾದ್ರೂ ಒಂದು ಲೈನಲ್ಲಿ ಅವರು ತೆಗೆದುಕೊಂಡು ನಿಮಗೆ ಹಾಕಿರ್ತಾರೆ. ಹಾಗಾಗಿ ನೀವು ಅದನ್ನ ಸ್ವಲ್ಪ ಪುಸ್ತಕವನ್ನು ಅಭ್ಯಾಸ ಮಾಡ್ತಾ ಹೋಗ್ಬೇಕು ಮಕ್ಕಳು. ಯಾಕೆಂದ್ರೆ ಅದರಲ್ಲಿ ನಿಮಗೆ ಪ್ರಶ್ನೆಗಳು ಬರೋದ್ರಿಂದ ಅಪ್ಲೈಡ್ ಪುಸ್ತಕವನ್ನು ಬಿಟ್ಟು ಬೇರೆ ಏನೋ ಓದೋ ಹಾಗಿಲ್ಲ. ಯಾಕಂದ್ರೆ ಅದರ ಒಳಗಡೆ ಇರೋದ್ರಿಂದ ಇಲ್ಲಿ ಈ ಒಂದು ಭಾಗಕ್ಕೆ ವೇಳೆ ಇಂಪಾರ್ಟೆಂಟ್ ನೀವು ಕೊಡಬೇಕಾಗುತ್ತೆ. 33ನೇ ಪ್ರಶ್ನೆ ನೋಡಿದ್ರಿ, ತಕ್ಕುದೆ ಬೆರೆಸಲಿಕ್ಕೆ ಘೃತಮಂ ತೈಲಮಂ. ಗೊತ್ತಿದೆ, ಇದು ನಮ್ಮ ಭಾಷೆಯಲ್ಲಿ ಬಂದಿರುವಂತಹ ಸಂದರ್ಭ ಗೊತ್ತಿದೆ ನಿಮಗೆ. ಒಂದು ಬರಿಬೇಕು, ಆಯ್ಕೆ, ಸಂದರ್ಭ, ಅದರ ಸ್ವಾರಸ್ಯ ಬರಿಬೇಕು. ಇದು ಒಂದು ಹಂತವನ್ನು ಗಮನಿಸ್ತಾ ಹೋಗ್ಬೇಕು ನೀವು. ಸ್ಟೆಪ್ಸ್ ಅನ್ನು ಬರೆದು ಬಿಟ್ರೆ ನಿಮಗೆ ಈಸಿಯಾಗಿ 3 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಅಂಕಗಳನ್ನು ಉತ್ತಮ ಗಳಿಸೋದಕ್ಕೆ ಔಟ್ ಆಫ್ ಔಟ್ ನಾವು ತೆಗಿಬೇಕು ಅಂತಂದ್ರೆ ಈ ವಿಭಾಗ ತುಂಬಾ ಇಂಪಾರ್ಟೆಂಟ್ ನಮಗೆ. ನೆಕ್ಸ್ಟ್ ಎರಡನೇದು, ಅವರಿಗೆ ಅವರವರ ಪ್ರಜ್ಞೆ ದೇವರಾಗಿತ್ತು. ಯಾವ್ದೊಂದು ಗೆಸ್ ಮಾಡಿದ್ರ? ಹೌದು, ಯಾವುದು? ಎದೆಗೆ ಬಿದ್ದ ಅಕ್ಷರದಿಂದ ಕೇಳಿರುವಂತಹ ಸಂದರ್ಭ. ನೆಕ್ಸ್ಟ್ 35, ರಾಮ ಬಾರದೆ ನನಗೇನು ತೋರದೆ. ಇದು ನೀವು ಬುಕ್ಸ್ ಅನ್ನು ತೆಗೆದು ನೋಡಿ, ಇದು ಅಭ್ಯಾಸದಲ್ಲಿಲ್ಲ, ಇದು ಪುಸ್ತಕದ ಮಧ್ಯಭಾಗದಲ್ಲಿ ತೆಗೆದಿರುವಂತಹ ಪ್ರಶ್ನೆಯ ಸಂದರ್ಭ. 35ನೇದು ಶಬರಿ ಪಾಠದಿಂದ ಕೇಳಿರುವಂತಹ ಪ್ರಶ್ನೆಯಾಗಿದೆ. ನೆಕ್ಸ್ಟ್ 36, ನೆಲಕ್ಕೆರೆವೆನೆಂದು ಬಗೆದರೆ ಛಲಕ್ಕೆರೆವೆಂ. ನೋಡಿಲಿ, ನಾನೊಂದು ಮರ್ತೆ, ಇಲ್ಲಿ ಪದ್ಯ ಗದ್ಯ ಭಾಗದ 3 ಪ್ರಶ್ನೆಗಳನ್ನು ಬಂದಾಯ್ತು ಆಗಲೇ 3 ನೋಡ್ರಿ. ಇದೊಂದು ಗದ್ಯ ಭಾಗ, ಎರಡನೇದು 33ನೇದು ಗದ್ಯ ಭಾಗ, 34 ಪ್ರಶ್ನೆ ಗದ್ಯ ಭಾಗ, 35 ಗದ್ಯ ಭಾಗ. ನೆಕ್ಸ್ಟ್ ಪದ್ಯ ಭಾಗದಿಂದ 3 ಕೇಳ್ತಾ ಇದ್ದಾರೆ. 36ನೇ ಪ್ರಶ್ನೆ ಪದ್ಯ ಯಾವುದು? ಚಲಮನೆ ಮೆರೆವೆಂ. ನೆಲಕ್ಕೆರೆವೆನೆಂದು ಬಗೆದರೆ ಛಲಕ್ಕೆರೆವೆಂ ಎನ್ನುವಂತಹ ಸಂದರ್ಭ ಯಾವ ಸಂದರ್ಭದಲ್ಲಿ ಬಂದಿದೆ? 37, ಮೋಸ ಮಾಡಿ ನಮ್ಮ ದೇಶ ಗೆದಿತಾರೋ ಮುಂದ ನಮಗ ಘೋರ ಅನ್ನಂಥದ್ದು. ಇದು ನಿಮ್ಮ ಅಭ್ಯಾಸದಲ್ಲಿ ಇಲ್ಲ. ಇದು ಸಹ ಒಂದು ಅಪ್ಲೈಡು. ಹೇಗೆಂದ್ರೆ ಪದ್ಯದ ಮಧ್ಯಭಾಗದಲ್ಲಿ ಒಂದು ಸಾಲನ್ನು ತೆಗೆದುಕೊಂಡು ಇಲ್ಲಿ ಸಂದರ್ಭವನ್ನಾಗಿ ಇಟ್ಟಿದ್ದಾರೆ. ಇದನ್ನೇ ಕಠಿಣತೆ ಅಂತ ಕರೆದು. ಕಠಿಣತೆ ಅಂದ್ರೆ ಬೇರೆ ಎಲ್ಲದಲ್ಲ, ಪುಸ್ತಕದಲ್ಲಿ ಮಗು ಎಲ್ಲವನ್ನು ಓದ್ಬೇ ಇರಬೇಕು ಅನ್ನೋದಕ್ಕೂ ದೃಷ್ಟಿಯಿಂದ ಕಠಿಣತೆಯಲ್ಲಿ ಈ ಪ್ರಶ್ನೆಗಳನ್ನು ಕೇಳಿರುವಂತಹದ್ದು. ಇದು ಸಹ ಅಪ್ಲೈಡ್ ಕ್ವಶನ್. ಹಲಗಲಿ ಬೇಡರು ಪದ್ಯದಿಂದ ಬಂದಿರುವಂತದ್ದು. ಅರಸುಗಳು ವಾಜಿಯಂ ಬಿಡು ಅನ್ನು, ಇದು ಸಹ ಒಂದು ಪದ್ಯ ವಿಭಾಗದಿಂದ ಕೇಳಿರುವಂತ ಒಂದು ಸಂದರ್ಭ, ನೇರ ಪ್ರಶ್ನೆ ಆಗಿದೆ. ನೆಕ್ಸ್ಟ್ ಭಾಗ 10ನೇ ಭಾಗಕ್ಕೆ ಹೋಗೋಣ ನಾವು.
10ನೇ ವಿಭಾಗದ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ಅಲ್ಲಿ ನಿಮಗೆ ಯಾವುದಾದ್ರೂ ಒಂದು ಪದ್ಯದಿಂದ ನಿಮಗೆ ಇಲ್ಲಿ ಕೇಳಿರ್ತಾರೆ. ಆ ಪದ್ಯದಲ್ಲಿ 2 ಇರ್ತವೆ ಕಂಠಪಾಠ, ಯಾವುದಾದ್ರೂ ಒಂದನ್ನು ನೀವು ನೀಟಾಗಿ ಬರೆದ್ರೆ ಸಾಕು, ನಿಮಗೆ 4 ಅಂಕಗಳು ಬರ್ತಾ ಹೋಗ್ತವೆ. ಇಲ್ಲಿ ಕೇಳುವಂತ ಕೊರಳ ಸೆರೆ ಹಿಗ್ಗಿದು ಡ್ಯಾಶ್ ಡ್ಯಾಶ್ ಚಿಂತಿಸದ ಅಥವಾ ಮಾರಿ ಗೋತಣವಾಯಿತು ನಾಳಿನ ಭಾರತವು ರಾಜ್ಯವತ್ಸಕ ಕಾಣೆ ಅನ್ನಂತಹ ಒಂದು ಪದ್ಯದಲ್ಲಿ ಯಾವುದಾದ್ರೂ ಒಂದನ್ನು ನೀವು ಪೂರ್ಣಗೊಳಿಸಿದ್ರೆ ಸಾಕು, ನಿಮಗೆ ಪೂರ್ಣ ಅಂಕ ಸಿಗ್ತಾ ಹೋಗುತ್ತೆ. ಹಾಗಾಗಿ ನೀವು 2 ಕಲಿಯೋದು ಆಗ್ಲಿಲ್ಲ ಅಂದ್ರೆ ಒಂದಾದ್ರೂ ನೀಟಾಗಿ ಇಲ್ಲಿ ಮುಖ್ಯವಾಗಿ ಒಂದೊಂದು ಸಾಲಿಗೆ ಒಂದೊಂದು ಮಾರ್ಕ್ಸ್ ಕೊಡೋದ್ರಿಂದ ನೀವು ಪ್ರತಿ ಸಾಲನ್ನು ಸಹ ನೀಟಾಗಿ ಅಲ್ಲಿ ಲೇಖನ ಚಿಹ್ನೆ ಇದ್ರೆ ಲೇಖನ ಚಿಹ್ನೆಗಳನ್ನು ಪುಲಿ ಸ್ಟಾಪ್ಗಳನ್ನು ಹಾಕಿ ಬರಿಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಸಹ ನಿಮ್ಗೆ ಈಸಿಯಾಗಿ 4 ಅಂಕಗಳು ಸಿಗುವಂತದ್ದು ಭಾಗ. ನೆಕ್ಸ್ಟ್ 11 ನೋಡ್ತಾ ಬಂದ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರೋ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯೋದು. ನೋಡ್ರಿ ಇಲ್ಲಿ 40 ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಇದು ಸಹ, ಯಾಕೆಂದ್ರೆ ಇಲ್ಲಿ ಸಹ 4 ಮಾರ್ಕ್ಸ್ ಸಿಗುವಂತದ್ದು. ಇಲ್ಲಿ ಒಂದು ಪದ್ಯವನ್ನು ಕೊಡ್ತಾರೆ, ಆ ಪದ್ಯಕ್ಕೆ ಒಂದು ನೀವು ಮೌಲ್ಯವನ್ನು ಬರಿಬೇಕಿಲ್ಲಿ, ಅದರ ಆಧರಿಸಿ ಅಲ್ಲಿ ಅದಕ್ಕಾಗಿರಂತ ಯಾವ ಮೌಲ್ಯಗಳ ಕುರಿತು ಇಲ್ಲಿ ಕವಿಯಾದಂತವ್ರು ಬರೆದಿದ್ದಾರೆ ಅಥವಾ ಅಂಶಗಳನ್ನು ಹೇಳಿದ್ದಾರೆ ಅನ್ನೋದು ಗುರುತಿಸಿ ನಿಮ್ಮ ಮಾತಲ್ಲಿ ಬರಿಬೇಕಾಗುತ್ತೆ. ಇಲ್ಲಿ ಉದಾಹರಣೆಗೆ ನಾವು ರಾಜ್ಯದ ಸಾಮ್ರಾಜ್ಯದ ತೆನೆ ಹೊಕ್ಕಿ ಮಂಡಲ ಗಿಂಡಗಳ ಗಡ ಮುಕ್ಕಿ ತೇಲಿಸಿ ಮುಳುಗಿಸಿ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಕ್ಕಿ ಹಾರತಿದೆ ನೋಡಿದರ. ಈಸಿಯಾಗಿದೆ. ಹಕ್ಕಿ ದಾರಾ ಅವರು ಬರೆದಿರುವ ಅಕ್ಕಿ ಹಾರತಿದ ನೋಡಿದರೆ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಇಲ್ಲಿ ಕವಿಯ ಹೆಸರು, ಪದ್ಯದ ಹೆಸರು, ಆಯ್ಕೆ, ಹಾಗೇನೆ ಪದ್ಯದ ಸಾರಾಂಶ ಅಥವಾ ಮೌಲ್ಯವನ್ನು ಕುರಿತು ಬರೆದು ಅದರ ಒಂದು ಮೌಲ್ಯ ಕರೆಕ್ಟ್ ಆಗಿ ನೀವು ಬರೆದ್ರೆ ನಿಮಗೆ 4 ಅಂಕಗಳು ಬರ್ತಾ ಹೋಗುತ್ತೆ. ಈ ಪದ್ಯದ ಸಾರಾಂಶವನ್ನು ಬರೀತಾ ಹೋಗ್ಬೇಕು ನೀವು. ನೆಕ್ಸ್ಟ್ 11ನೇ ವಿಭಾಗದಲ್ಲಿ ಬರೋಣ. ಇಲ್ಲಿ ನಿಮಗೆ 4 ಅಂಕದ ಪ್ರಶ್ನೆಗಳು ಪ್ರಾರಂಭವಾಗ್ತವೆ. ಆ 4 ಅಂಕದ ಪ್ರಶ್ನೆಗಳಲ್ಲಿ 8-10 ವಾಕ್ಯಗಳಲ್ಲಿ ಉತ್ತರ ಬರೀರಿ ಅನ್ನೋದು ಸಹ ಒಂದು. ಇಲ್ಲಿ ಒಂದು ಪಾಠದಿಂದ 2 ಪ್ರಶ್ನೆಗಳು ಕೇಳ್ತಾರೆ. ಅಲ್ಲಿ ಗದ್ಯ ಭಾಗದೊಂದು, ಪದ್ಯ ಭಾಗದಿಂದ ಒಂದು. ಹಾಗಾದ್ರೆ ಪದ್ಯ ಭಾಗದಲ್ಲಿ ಇಲ್ಲಿ ಒಂದು ಪ್ರಶ್ನೆಗೆ ಒಂದು ಪದ್ಯದಿಂದ 2 ಪ್ರಶ್ನೆ ಬರ್ತವೆ. ಗದ್ಯ ಭಾಗದಿಂದ ಒಂದು ಪಾಠದಲ್ಲಿ 2 ಪ್ರಶ್ನೆಗಳು ಇರ್ತವೆ. ಚಾಯ್ಸ್ ಇರುತ್ತೆ ನಿಮಗೆ ಇಲ್ಲಿ. ನೋಡಿ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ ಹೇಗಾಯಿತು ಅಥವಾ ವಿಶ್ವೇಶ್ವರಯ್ಯನವರ ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೀರಿ. ನೋಡ್ರಿ ಮೊದಲೆಲ್ಲ ಗೊತ್ತಿಲ್ಲ ಅಂತಂದ್ರೆ ನೀವು 2ನೇದಾದ್ರೂ ಬರಿಬಹುದು ಇಲ್ಲಿ. ಹಾಗಾಗಿ ತುಂಬಾ ಈಸಿಯಾಗಿ ಅಂಕಗಳನ್ನು ಗಳಿಸಬಹುದು ಇಲ್ಲಿ ನಾವು. ನೆಕ್ಸ್ಟ್ 42ನೇ ಪ್ರಶ್ನೆ ಅಷ್ಟೇ, ಪದ್ಯದಿಂದ ಒಂದು ಪ್ರಶ್ನೆ ಕೇಳ್ತಾರೆ. ಅದರಲ್ಲಿ ನಿಮ್ಗೆ 2 ಚಾಯ್ಸ್ ಇರ್ತವೆ. ಇಲ್ಲಿ ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂಬುದು ಕವಿ ಶಿವರುದ್ರಪ್ಪನವರ ಆಶಯವಾಗಿದೆ, ಇದು ಗೊತ್ತಿಲ್ವಾ? ಅಥವಾ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ವಿವರಿಸಿ. ನೋಡ್ರಿ ಇಲ್ಲಿ ನಿನ್ಗೆ ಇದರಲ್ಲಿ 2ರಲ್ಲಿ ಯಾವ್ದು ಗೊತ್ತಿರುತ್ತೋ ಅದನ್ನು ನೀನು ಉತ್ತರವನ್ನು ಬರಿತಾ ಹೋಗ್ಬೋದು. ಇಲ್ಲಿ ಚಾಯ್ಸ್ ಇರುತ್ತೆ. ನೆಕ್ಸ್ಟ್ ಹೆಡ್ಡಿಂಗ್ ನಾವು ಕೆಳಗಿನ ಗದ್ಯ ಪ್ಯಾಸೇಜ್ ಬರುತ್ತೆ. ಇಲ್ಲಿ ನಿಮಗೆ ಈಸಿಯಾಗಿ ಕೆಳಗಿನ ಗದ್ಯ ಭಾಗವನ್ನು ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗಳ ಉತ್ತರವನ್ನು ಬರೆಯಿರಿ. ಇಲ್ಲಿ ಒಂದು ಪ್ರಶ್ನೆ 43 ಪ್ರಶ್ನೆ 4 ಅಂಕ. ಆದರೆ ಪ್ರಶ್ನೆಗಳಲ್ಲಿ ಎ ಮತ್ತೆ ಬಿ ಅಂತ ಹೇಳ್ಬಿಟ್ಟು 2 ಪ್ರಶ್ನೆಗಳಾಗಿ ವಿಂಗಡಿಸ್ತಾ ಹೋಗ್ತಾರೆ. ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಆ ಪ್ಯಾಸೇಜ್ ಮೊದಲು ಚೆನ್ನಾಗಿ ಓದ್ಕೊಳ್ಬೇಕು. ನಂತರ 2 ಪ್ರಶ್ನೆ ಕೊಟ್ಟಿರೋದ ಪ್ರಶ್ನೆಗೂ ಓದ್ಕೊಂಡು ನೀವು ಉತ್ತರ ಬರೀಬೇಕು. ನೋಡ್ರಿ ಇಲ್ಲಿ ನೋಡ್ರಿ, ಭಾರತೀಯ ಸೈನಿಕರು ವಿಶ್ವಸಂಸ್ಥೆಯ ಭಾಗವಾಗಿ ಕೆಲಸ ಮಾಡಿದರು. 1961 ಡಿಸೆಂಬರ್ ಕಾಂಗೋ ಕಾರ್ಯಾಚರಣೆಯಲ್ಲಿ ಗೋರ್ಖಾ ರೈಫಲಿನ ಕ್ಯಾಪ್ಟನ್ ಗುರುಬಚ್ಚನ್ ಸಿಂಗ್ ಸಲಾರಿಯ ಕಟಾಂಗನ ಎಲಿಜಬೆತ್ ವಿಲ್ಲೆಹೇಲಿ ಕೇವಲ ಬಯೋನೆಟಿಕ್ ಕುಕ್ರಿ ಮತ್ತು ಗ್ರೆನೇಡ್ಗಳನ್ನು ಬಳಸಿ 40 ವೈರಿಗಳ ಸೈನಿಕರನ್ನು ಹಾಗೂ ಅವರ 2 ವಾಹನಗಳನ್ನು ನಾಶ ಮಾಡಿ ವಿಶ್ವಸಂಸ್ಥೆ ಕಚೇರಿಗೆ ಬಂದಿದ್ದ ಅಪಾಯವನ್ನು ತಮ್ಮ ಪ್ರಾಣಾರ್ಪಣೆ ಮಾಡಿ ತಡೆದರು. ಭಾರತ 1965, 1971ರಲ್ಲಿ ಪಾಕಿಸ್ತಾನದೊಡನೆ ಮತ್ತು 1962 ಚೀನಾದೊಡನೆ 3 ಯುದ್ಧಗಳಲ್ಲಿ ಭಾಗವಹಿಸಿತ್ತು. ಅಲ್ಲದೆ ಸಿಯಾಚಿನ್ ಪ್ರದೇಶದ ವಶಕ್ಕಾಗಿ ಆಪರೇಷನ್ ಮೇಘನಾಥ್ 1988, ಕಾರ್ಗಿಲ್ ಕಾರ್ಯಾಚರಣೆ ಆಪರೇಷನ್ ವಿಜಯ 1999 ಇತ್ಯಾದಿ ಗಡಿತಂಟೆ ಹೋರಾಟಗಳನ್ನು ಎದುರಿಸಿತ್ತು. ನೋಡ್ರಿ ಇದಕ್ಕೆ ಪ್ಯಾಸೇಜ್ ಸಂಬಂಧ 2 ಪ್ರಶ್ನೆ. ಇದಕ್ಕಿಂತ ಪ್ಯಾಸೇಜ್ ಇನ್ನು ಸ್ವಲ್ಪ ಹೆಚ್ಚಾಗಿನೇ ಇರುತ್ತೆ, ಇಲ್ಲಿ ಸ್ವಲ್ಪ ಕಡಿಮೆ ಇದೆ. ಹಾಗೆ ಇದಕ್ಕೆ ಸಂಬಂಧಪಟ್ಟ 2 ಪ್ರಶ್ನೆಗಳಿರ್ತವೆ. ವಿಶ್ವಸಂಸ್ಥೆ ಕಚೇರಿಗೆ ಬಂದಿದ್ದ ಅಪಾಯವನ್ನು ಕ್ಯಾಪ್ಟನ್ ಗುರುಬಚ್ಚನ್ ಸಿಂಗ್ ಹೇಗೆ ತಡೆದರು? ಮೊದಲು ನೀವು ನೋಡ್ತಾ ಹೋದಾಗ ಈ ಭಾಗದಲ್ಲಿ ನಿಮಗೆ ಉತ್ತರವನ್ನು ಸಿಗ್ತಾ ಹೋಗುತ್ತೆ ಮೊದಲ ಇದರಲ್ಲಿ. ನೆಕ್ಸ್ಟ್ 2ನೇದಲ್ಲಿ ಸ್ವತಂತ್ರನಾದ ಭಾರತ ಸೇನೆ ಸಾಧಿಸಿದ ವಿಜಯಗಳನ್ನು ಪಟ್ಟಿ ಮಾಡಿ. ಕೆಳ ವಿಭಾಗದಲ್ಲಿ ನೋಡ್ತಾ ಹೋದಾಗ ಅಲ್ಲಿ ಇದೆ ನೋಡ್ರಿ, ಇಲ್ಲೇ ಪ್ರಶ್ನೆ ಇಲ್ಲೇ ಉತ್ತರ. ಹಾಗಾಗಿ ಈ ಪ್ರಶ್ನೆಗಳನ್ನು ನೀವು ಈಸಿಯಾಗಿ ಓದ್ಕೊಂಡು ಆನ್ಸರ್ ಅನ್ನು ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಹೆಡ್ಡಿಂಗ್ ನೋಡ್ತಾ ಹೋಗೋಣ. ಯಾವ್ದಾದ್ರು ಒಂದು ವಿಷಯಕ್ಕೆ ಮಾಹಿತಿ ಆಧರಿಸಿ ಪತ್ರ ಬರೆಯೋದು. ನಿಮ್ಗೆ ಗೊತ್ತಿದೆ, 2 ಕೊಟ್ಟಿರ್ತಾರೆ, ಒಂದು ಖಾಸಗಿ ಪತ್ರ ಮತ್ತೊಂದು ವ್ಯಾವಹಾರಿಕ ಪತ್ರ. ನೋಡ್ರಿ ಮೊದಲನೇ ಪತ್ರದಲ್ಲಿ ಏನಿದೆ, ಮೊದಲ ಯಾವುದು ಪತ್ರ ಅಂತ ನೋಡ್ತಾ ಹೋಗೋಣ.
ನಿಮ್ಮನ್ನು ಕೊಡಗಿನ ಸರ್ಕಾರಿ ಪ್ರೌಢಶಾಲೆಯ ಅಂಜಲಿ ಎಂದು ಭಾವಿಸಿಕೊಂಡು ವರ್ಗಾವಣೆ ಪ್ರಮಾಣ ಪತ್ರ ಮತ್ತು ಅಂಕಪಟ್ಟಿ ನೀಡುವಂತೆ ಕೋರಿ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಮನವಿ ಪತ್ರ ಬರೆಯಿರಿ. ಇಲ್ಲಿ ಗೊತ್ತಿದೆ ಯಾವುದಿದು, ವ್ಯವಹಾರಿಕ ಪತ್ರ ಅಂತ ಗೊತ್ತಿದೆ. ಏನಂತ ಅಲ್ಲೇ ಕೊಟ್ಟಿರ್ತಾರೆ, ನೀನ್ ಯಾರು, ನೀನ್ ಯಾವ ಶಾಲೆಯಲ್ಲಿ ಓದ್ತಿ, ನಿಮ್ನೂರು ಯಾವುದು, ಹಾಗೇನೆ ನಿನ್ಗೆ ವಿಷಯವನ್ನು ಅಲ್ಲೇ ಮಾಡಿ ಕೊಟ್ಟಿದ್ದಾರೆ, ಏನು ವರ್ಗಾವಣೆ ಪ್ರಮಾಣ ಪತ್ರ ಮತ್ತು ಅಂಕಪಟ್ಟಿ ನೀಡುವಂತೆ ಕೋರಿ. ಯಾರಿಗೆ ಬರಿಬೇಕು? ಮುಖ್ಯೋಪಾಧ್ಯಾಯರಿಗೆ. ನೋಡಿ, ಬಹಳ ಸುಲಭವಾಗಿ ಪಡೆಯುವಂತಹ ವಿಭಾಗ ಇದು ಸಹ. ಇಲ್ಲಿ ಎರಡನ್ನು ಅವರ ಕೊಟ್ಟಿರೋದ್ರಿಂದ ನಿಮಗೆ ಸ್ಟೆಪ್ಸ್ ಅನ್ನು ಮಾಡುತ್ತಾ ಹೋಗ್ಬೇಕು. ಒಂದೊಂದು ಸ್ಟೆಪ್ಸ್ಗೆ ನಿಮಗೆ ಅಂಕಗಳಲ್ಲಿ ನಿಗದಿ ಆಗಿರುತ್ತವೆ. ಗೆ ಇಂದ, ಹಾಗೇನೆ ಮಾನ್ಯರೇ, ವಿಷಯದ ಬೆಳವಣಿಗೆ, ನಂತರ ಕನ್ಕ್ಲೂಷನ್, ಕಡೆಗೆ ದಿನಾಂಕ, ಸ್ಥಳ ಮತ್ತೆ ಇಂತಿ ತಮ್ಮ ಪ್ರೀತಿ. ಇಷ್ಟು ಬರೆದ್ರೆ ನೀಟಾಗಿ ನಿಮಗೆ 5 ಅಂಕಗಳು ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್, ಇದು ನಿಮಗೆ ಬರಲಿಲ್ವಾ, ಖಾಸಗಿ ಪತ್ರ ತುಂಬಾ ಚೆನ್ನಾಗಿ ಬರೀತೀನಿ ಅಂದ್ರೆ ಅದಕ್ಕೂ ಚಾಯ್ಸ್ ಇದೆ ನಿಮ್ಗೆ ಅಲ್ವಾ. ನೋಡ್ರಿ, ನಿಮ್ಮನ್ನು ಚಿತ್ರದುರ್ಗದ ಸರ್ಕಾರಿ ಪ್ರೌಢಶಾಲೆಯ ರಮೇಶ್ ಎಂದು ಭಾವಿಸಿಕೊಂಡು ಶಾಲಾ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಲು ಅನುಮತಿ ಹಾಗೂ 3,000 ರೂಪಾಯಿಗಳನ್ನು ಕಳಿಸಿಕೊಡುವಂತೆ ಕೋರಿ ಶಿವಮೊಗ್ಗದ ಕುವೆಂಪು ನಗರದಲ್ಲಿ ವಾಸವಾಗಿರುವ ಬಸವರಾಜಪ್ಪ ಎಂಬ ಹೆಸರಿನ ನಿಮ್ಮ ತಂದೆಗೆ ಒಂದು ಪತ್ರವನ್ನು ಬರೆಯಿರಿ. ನೋಡ್ರಿ, ಇಲ್ಲಿ ಖಾಸಗಿ ಪತ್ರದಲ್ಲಷ್ಟೇ ಎಲ್ಲ ಸಹ ಅವರೇ ವಿಚಾರಗಳು ಕೊಟ್ಟಿರಿಂದ ನೀವು ಹಂತಗಳನ್ನು ನೀಟಾಗಿ ಬರಿತಾ ಹೋಗ್ಬೇಕು. ನೀನು ಯಾವ ಊರು, ನಿಮ್ದು ಚಿತ್ರದುರ್ಗ ಪ್ರೌಢಶಾಲೆಯಲ್ಲಿ ಓದ್ತಾ ಇದೆಯಾ, ನಿನ್ನ ಹೆಸರು ರಮೇಶ್ ಅಂತ, ಏನಕ್ಕೆ, ಏನ್ ವಿಚಾರವಾಗಿ, ಶಾಲಾ ಶೈಕ್ಷಣಿಕ ಪ್ರವಾಸ ಹೋಗಲು ಅನುಮತಿ ಮತ್ತು 3,000 ರೂಪಾಯಿಗಳನ್ನು ಕಳಿಸಿಕೊಡುವಂತೆ ಕೋರಿ. ಎಲ್ಲಿದ್ದಾರೆ ನಿಮ್ಮ ತಂದೆ? ಶಿವಮೊಗ್ಗದ ಕುವೆಂಪು ನಗರದಲ್ಲಿ ವಾಸವಾಗಿರುವ ಬಸವರಾಜಪ್ಪ. ನಿಮ್ಮ ತಂದೆ ಹೆಸರು ಬಸವರಾಜಪ್ಪ, ನಿಮ್ಮ ತಂದೆ ಶಿವಮೊಗ್ಗದಲ್ಲಿ ಕುವೆಂಪು ನಗರದಲ್ಲಿ ವಾಸವಾಗಿದ್ದಾರೆ. ಅವರು ನಿಮ್ಮ ತಂದೆಗೆ ಒಂದು ಪತ್ರವನ್ನು ಬರೀರಿ ಅಂತ ಕೇಳ್ತಾರೆ. ಇಲ್ಲೂ ಸಹ ನಿಮಗೆ ಈಸಿಯಾಗಿ 5 ಅಂಕಗಳನ್ನು ಪಡಿಬಹುದು. ನೆಕ್ಸ್ಟ್, ಕೊನೆಯದಾಗಿ 45 ಪ್ರಶ್ನೆಗೆ ನಾವು ಬಂದಿದ್ದೀವಿ. ಯಾವುದಾದ್ರು ಒಂದು ವಿಷಯಕ್ಕೆ 15 ವಾಕ್ಯಗಳ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೆಯಿರಿ. ಪ್ರಬಂಧ ನಿಮಗೆಲ್ಲ ಗೊತ್ತಿದೆ, ಬರಿತಾ ಇದ್ದೀರಾ. ಹಾಗಾಗಿ ಇಲ್ಲಿ ಒಂದು ವಿಚಾರ ಏನು ಅಂತಂದ್ರೆ, ನಿಮಗೆ ಬಹಳಷ್ಟು ಮಟ್ಟಿಗೆ ಅಭ್ಯಾಸವನ್ನು ಮಾಡಿಸಿರ್ತಾರೆ, ಪುಸ್ತಕದ ಹಿಂದೆಗಡೆನೂ ಇದಾವೆ. ಹಾಗೇನೆ ಅದರಲ್ಲಿ ಬಿಟ್ಟು ಇಲ್ಲಿ ನಿಮಗೆ ಮತ್ತೊಂದು ಕೇಳ್ತಾರೆ, ಪ್ರಚಲಿತವಾದಕ್ಕೆ ಸಂಬಂಧಪಟ್ಟ ಒಂದು ಪ್ರಬಂಧವನ್ನು ಬರೆಯೋದಕ್ಕೆ ಹೇಳ್ತಾರೆ. ನೋಡ್ರಿ, ನಿಮ್ಗೆ ಆಲ್ರೆಡಿ ಸ್ವಚ್ಛ ಭಾರತ್ ಅಭಿಯಾನ ಅನ್ನುವಂಥದ್ದು ನಿಮಗೆ ಚೆನ್ನಾಗಿ ಓದಿರ್ತಾರ, ಮತ್ತೆ ಅಭ್ಯಾಸದಲ್ಲಿ ಮಾಡಿರ್ತಾರ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಬಂಧ ಬರಿಬೋದು. ಅಥವಾ ನನಗಿನ್ನೂ ಚೆನ್ನಾಗಿ ಬರೀತೀನಿ, ನನ್ನ ವಾಕ್ಯ ರೂಪದಲ್ಲಿ ಚೆನ್ನಾಗಿದೆ, ನನಗೆ ಒಳ್ಳೆ ವಿಷಯಗಳು ತಿಳ್ಕೊಂಡಿದ್ದೀನಿ ಅಂದಾಗ ಪ್ರಸ್ತುತಕ್ಕೆ ಸಂಬಂಧಪಟ್ಟಂತೆ ನಿಮ್ಗೊಂದು ಪ್ರಬಂಧ ಕೇಳ್ತಾ ಹೋಗ್ತಾರೆ. ಎರಡರಲ್ಲಿ ಯಾವುದೋ ಒಂದು ಬರಿಬೋದು ನೀವು. ಇಲ್ಲಿ ನಿಮ್ಗೆ ಯಾವ್ದ್ರ ಮೇಲೆ, ನಿನ್ನ ಮೇಲೆ ಡಿಪೆಂಡಬಲ್, ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ ಬರಿಬೋದು. ಅಥವಾ 2024 ನಡೆದ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಭಾರತೀಯರ ಸಾಧನೆ. ನೋಡ್ರಿ, ಈ ವರ್ಷ ನಮಗೆ ವಿಶೇಷವಾಗಿ ಒಲಿಂಪಿಕ್ಸ್ ಕ್ರೀಡೆ ನಡೆದಿದೆ ಅಲ್ವಾ. ಹಾಗಾಗಿ 2024 ನಮ್ಮ ಭಾರತೀಯರು ಒಲಿಂಪಿಕ್ಸ್ ಏನೇನು, ಯಾವ ಕ್ಷೇತ್ರದಲ್ಲಿ, ಯಾವ ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನೀನು ಪ್ರಬಂಧನ ಬರಿಬೇಕು ಅಂತ ಗೊತ್ತಿದೆ. ಏನೋ ಪೀಠಿಕೆ, ನಂತರ ವಿಷಯದ ವಿವರಣೆ ಮತ್ತೆ ಉಪಸಂಹಾರ. ಈ 3 ಸ್ಟೆಪ್ ಅನ್ನು ನೀವು ಉಪಯೋಗಿಸಿಕೊಂಡು ನೀವು ಪ್ರಬಂಧವನ್ನು ವಾಕ್ಯ ರೂಪದಲ್ಲಿ ಸ್ಪಷ್ಟವಾಗಿ ಅಂದವಾಗಿ ಬರಿತಾ ಹೋದರೆ ನಿಮಗೆ 100ಕ್ಕೆ 100 ಅಂಕಗಳನ್ನು ಗಳಿಸಬಹುದು. ಹಾಗಾಗಿ ಎಲ್ಲ ಮಕ್ಕಳಿಗೆ ಈ ಒಂದು ನೀಲನಕಾಶೆ ಮತ್ತು ಪ್ರಶ್ನೆ ಪತ್ರಿಕೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ವಿವರಣೆ ಬಗ್ಗೆ ನಾನು ಒಂದು ಕೂಲಂಕುಷವಾಗಿ ನಿಮಗೆ ಹೇಳ್ತಾ ಬಂದಿದ್ದೇನೆ. ಈ ಪ್ರಶ್ನೆಗಳು ಇದೇ ಪ್ರಕಾರ ಇರ್ತವೆ. ಹಾಗಾಗಿ ಇದನ್ನ ನೋಡಿಕೊಂಡೇ ನೀವು ಮುಂದಿನ ಬೇರೆ ಬೇರೆ ಪ್ರಶ್ನೆಗಳ ಪತ್ರಿಕೆಗಳನ್ನು ಅಭ್ಯಾಸವನ್ನು ಮಾಡ್ತಾ ಹೋಗ್ಬೋದು. ಎಲ್ಲ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಓದ್ಕೊಳ್ಳಿ, ಉತ್ತಮ ಅಂಕಗಳನ್ನು ಗಳಿಸಿ. ಧನ್ಯವಾದಗಳು.